ಜಿಲ್ಲೆಯಲ್ಲಿ ಮತ್ತೆ 4 ಪಾಸಿಟಿವ್ ಪ್ರಕರಣ ಪತ್ತೆ. ಒಟ್ಟು 30ಕ್ಕೆ ಮುಟ್ಟಿದ ಸೋಂಕಿತರ ಸಂಖ್ಯೆ. ಹಾಸನ ಜಿಲ್ಲೆಯ ಒಳಗೆ ಇರುವವರಿಗೆ ಯಾವುದೇ ಪ್ರಕರಣವೂ ಪತ್ತೆಯಾಗಿಲ್ಲ. ಹೊರಗಿನಿಂದ ಬಂದವರಿಗೆ ಮಾತ್ರ ಕಂಡು ಬರುತ್ತಿದೆ. ಸಾರ್ವಜನಿಕರು ಆತಂಕ ಪಡುವುದು ಬೇಡ. ಜಿಲ್ಲಾಧಿಕಾರಿ ಆರ್ ಗಿರೀಶ್ ಮನವಿ. ಮಣ್ಣಿನ ಮಗ ಬಡವರ ಬಂಧು ಮಾಜಿ ಪ್ರಧಾನಿ ಸನ್ಮಾನ್ಯ ಶ್ರೀ ಎಚ್.ಡಿ. ದೇವೇಗೌಡರವರ ಹುಟ್ಟುಹಬ್ಬದ ಶುಭಾಶಯಗಳು. ಇಳಿ ವಯಸ್ಸಿನಲ್ಲೂ ದನಿವರಿಯದ ಚೇತನ, ಹಿರಿಯ ಮುತ್ಸದಿ, ರಾಜಕೀಯದ ಚಾಣಕ್ಯ, ಕರ್ನಾಟಕದ ಹೆಮ್ಮೆಯ ಪುತ್ರ ದೇವೇಗೌಡರವರ 88ನೇ ವರ್ಷದ ಜನ್ಮದಿನಾಚರಣೆಯ ಸಂಭ್ರಮ. ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ವೃದ್ಧರೊಂದಿಗೆ ಕೇಕ್ ಕತ್ತರಿಸಿ ಅರ್ಥಪೂರ್ಣವಾಗಿ ಸಂಭ್ರಮಾಚರಣೆ ಮಾಡಿದ ಅಭಿಮಾನಿಗಳು. ಮತ್ತು ಕಟ್ಟನಕೆರೆ ಮಾರುಕಟ್ಟೆಯ ವ್ಯಾಪಾರಸ್ಥರ ವಿಚಾರದಲ್ಲಿ ಸಮಾಲೋಚನೆ ಸಭೆ ನಡೆಸಿ ವರ್ತಕರ ಮೊಗದಲ್ಲಿ ಮತ್ತೆ ವ್ಯಾಪಾರ ಮಾಡುವ ನಗೆ ತರಿಸಿದ ಜನಪ್ರತಿನಿಧಿ. ಸುಳ್ಳು ವದಂತಿಗಳಿಗೆ ಕಿವಿಗೊಡಬೇಡಿ, ಕಟ್ಟನಕೆರೆ ಮಾರುಕಟ್ಟೆಯ ವ್ಯಾಪಾರಸ್ಥರ ಪರವಾಗಿ ನಾನಿರುವೆ ಎಂದ ಶಾಸಕ. ನಿಜವಾದ ವ್ಯಾಪಾರಸ್ಥರಿಗೆ 1 ತಿಂಗಳಲ್ಲಿ ಅವಕಾಶ ಕಲ್ಪಿಸಿಕೊಡುವ ಭರವಸೆ ನೀಡಿದ ಶಾಸಕ ಪ್ರೀತಂಜೇಗೌಡ. ಕಳೆದ 1 ವಾರದಿಂದ ದಿನದಿಂದ ದಿನಕ್ಕೆ ಕರೋನಾ ವೈರಸ್ ಪಾಸಿಟಿವ್ ಪ್ರಕರಣಗಳು ಹೆಚ್ಚಾಗುತ್ತಿದ್ದು, ಸೋಮವಾರದಂದು 4 ಜನರಿಗೆ ಮತ್ತೆ ಪಾಸಿಟಿವ್ ಪ್ರಕರಣವು ವರದಿಯಾಗಿದೆ. ಇಲ್ಲಿವರೆಗೂ ಸೋಂಕಿತರ ಸಂಖ್ಯೆ 30ಕ್ಕೆ ಮುಟ್ಟಿದೆ ಎಂದು ಜಿಲ್ಲಾಧಿಕಾರಿ ಆರ್ ಗಿರೀಶ್ ತಿಳಿಸಿದರು. ಹಾಸನ ನಗರದ ಜಿಲ್ಲಾಧಿಕಾರಿಗಳ ನ್ಯಾಯಾಂಗ ಸಭಾಂಗಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಚನ್ನರಾಯಪಟ್ಟಣದಲ್ಲಿ ವಾಸವಾಗಿರುವ ಒಂದೇ ಕುಟುಂಬದ 3ವರಿಗೆ ಹಾಗೂ ಹೊಳೆನರಸೀಪುರದ ನಿವಾಸಿಯೇ ಒಬ್ಬರಿಗೆ ಸೇರಿ 4 ಜನರಿಗೆ ಪಾಸಿಟಿವ್ ಇರುವ ಬಗ್ಗೆ ತಿಳಿದು ಬಂದಿದ್ದು, ಮೇ 12ರಂದು ಮುಂಬೈಯಿಂದ 5 ಜನರು ಜೊತೆಯಲ್ಲಿ ಪ್ರಯಾಣ ಮಾಡಿದ್ದರು. 4ರು ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆಗೆ ತೆರಳಿದ್ದರು ಎಂದು ಹೇಳಲಾಗಿದೆ. ಈಗಾಗಲೇ ಮುಂಬೈನಿಂದ ಸಾವಿರಾರು ಜನರು ಹಾಸನ ಜಿಲ್ಲೆಗೆ ಆಗಮಿಸಿದ್ದು, ಅವರನ್ನೆಲ್ಲ ಜಿಲ್ಲೆಯಲ್ಲಿ ನಾನಾ ಭಾಗಗಳಲ್ಲಿ ಕ್ವಾರಂಟೈನ್ ಮಾಡಲಾಗಿದೆ. ಇವರ ಪರೀಕ್ಷೆಯನ್ನ ಇನ್ನೂ ನಡೆಯುತ್ತಿದ್ದು, ವರದಿ ಬಂದ ಮೇಲೆ ಪಾಸಿಟಿವ್ ಇರುವ ಬಗ್ಗೆ ತಿಳಿಯಲಿದೆ. ಜಿಲ್ಲೆಯ ಗಡಿ ಭಾಗಗಳನ್ನ ಮುನ್ನೆಚ್ಚರಿಕೆ ಕ್ರಮವಾಗಿ ತೀವ್ರಗೊಳಿಸಲಾಗಿದೆ. ಹಾಸನ ನಗರದ ಒಳಗೆ ಇರುವವರಲ್ಲಿ ಯಾರಿಗೂ ಪಾಸಿಟಿವ್ ಪ್ರಕರಣವು ವರದಿಯಾಗಿಲ್ಲ. ಹೊರಗಿನಿಂದ ಬಂದವರಿಗೆ ಮಾತ್ರ ಪಾಸಿಟಿವ್ ಕಂಡುಬರುತ್ತಿದೆ ಎಂದು ಸ್ಪಷ್ಟಪಡಿಸಿದರು. ನಿನ್ನೆ ಜಿಲ್ಲೆಯಲ್ಲಿ ಮತ್ತೆ 4 ಪಾಸಿಟಿವ್ ಪ್ರಕರಣಗಳು ವರದಿಯಾಗಿದೆ. ಒಟ್ಟಾರೆಯಾಗಿ ಜಿಲ್ಲೆಯಲ್ಲಿ ವರದಿಯಾದ ಪ್ರಕರಣಗಳ ಸಂಖ್ಯೆ ಈಗ 30 ಆಗಿದೆ. 4ರಲ್ಲಿ 3 ಜನ ಒಂದು ಫ್ಯಾಮಿಲಿಯವರು. ಅವರು 12ನೇ ತಾರೀಕು ಬಂದಿರ್ತಾರೆ. ಅವ್ರು 3 ಜನನೂ ಚನ್ನರಾಯಪಟ್ಟಣಕ್ಕೆ ಸೇರಿದ್ದು. ಅವ್ರು ಒಟ್ಟು 5 ಜನ ಬಂದಿದ್ದಾರೆ. 5 ಜನರ ಫ್ಯಾಮಿಲಿನಲ್ಲಿ 3 ಜನ ಪಾಸಿಟಿವ್ ಆಗಿದೆ. ಇನ್ನೊಬ್ಬರಿಗೆ ಮಕ್ಕಳಿಗೆ ನೆಗೆಟಿವ್ ಇದೆ. 3 ಜನ ಇವ್ರನ್ನ ನಾವು ಹಾಸನ ಹಿಮ್ಸ್ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿಸಿದ್ವಿ. ಇನ್ನೊಬ್ಬ ವ್ಯಕ್ತಿ 17 ವರ್ಷ ವಯಸ್ಸು ಪುರುಷ. ಅವರು ಹೊಳೆನರಸೀಪುರಕ್ಕೆ ಸೇರಿದವರು. ಮುಂಬೈಗೆ ಹೋಗಿದ್ದರಂತೆ. ಮುಂಬೈಯಿಂದ ಅವರು 5 ಜನ ಒಂದು ಕಾರಲ್ಲಿ ಬಂದಿದ್ದಾರೆ. 5 ಜನರಲ್ಲಿ 4 ಜನ ಕೆಆರ್ಪೇಟೆಗೆ ಹೋಗಿದ್ದಾರೆ. ಈಗ ಒಬ್ಬರು ಮಾತ್ರ ಇಲ್ಲಿ ನಮ್ಮ ಹೊಳೆನರಸೀಪುರಕ್ಕೆ ಬಂದಿರ್ತಾರೆ. ಅಲ್ಲಿಂದ ನಾವು ಅವ್ರು 14ನೇ ತಾರೀಕು ಬಂದು ಇಲ್ಲಿ ಸೇರಿದರೆ ಸ್ವಾಬ್ ಟೆಸ್ಟ್ ಮಾಡಿದ್ವಿ. ಈಗ ಅವ್ರನ್ನ ದೊಡ್ಡ ಕಾಡ್ನೂರು ಕ್ವಾರಂಟೈನ್ ಸೆಂಟರ್ನಲ್ಲಿ ಹೊಳೆನರಸೀಪುರದಲ್ಲಿ ಇಟ್ಟಿದ್ವಿ. ಈಗ ಅವರು ಪಾಸಿಟಿವ್ ಟರ್ನ್ ಆಗಿದ್ದರಿಂದ ಅವ್ರನ್ನ ನಾವು ಇಲ್ಲಿ ಕ್ವಾರಂಟೈನ್ ಸೆಂಟರ್ನಿಂದ ನಾವು ಹಿಮ್ಸ್ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದ್ವಿ. ಒಟ್ಟಾರೆಯಾಗಿ ಹಿಮ್ಸಲ್ಲಿರುವವರ ಸಂಖ್ಯೆ 30ಕ್ಕೆ ಇವತ್ತಿನ ದಿನಕ್ಕೆ ಸೇರಿದಂಗೆ 30 ಸೇರಿದೆ. ಸೊ ಇನ್ನು ಮುಂದೆ ಬರ್ತಾ ಇರೋ ಪ್ರಕರಣಗಳು ಪ್ರತಿ ದಿವಸ ಟೆಸ್ಟ್ ಆಗ್ತಾ ಇದೆ. ಟೆಸ್ಟ್ ಎಷ್ಟು ಬಾಕಿ ಇದೆ? ಒಂದು 420ರಷ್ಟು ಟೆಸ್ಟ್ ಬಾಕಿ ಇದೆ. ಅದು ಇನ್ನೊಂದು 2 ದಿವಸದಲ್ಲಿ ಟೆಸ್ಟ್ ಕ್ಲಿಯರ್ ಆಗ್ತದೆ. ಬಂದಂಗೆ ಮತ್ತೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತೀವಿ. ಸ್ವಂತ ಲಾರಿ ಬಂದಿದ್ದಾರೆ. ಸ್ವಂತ ಲಾರಿಯಲ್ಲಿ ಅವರು ಹೆಂಡತಿ ಮಕ್ಕಳು ಬಂದಿಲ್ಲ. ಅವ್ರ ಊರಿಗೆ ಹೋಗಿದ್ದಾರೆ. ಊರಲ್ಲಿ ಅವ್ರನ್ನ ಅವ್ರ ಅಪ್ಪನೇ ನಾವು ಇನ್ಫಾರ್ಮೇಷನ್ ಕೊಟ್ಟು ಸೇರಿಸ್ತಾನೆ ಕಳಿಸಿದ್ದಾರೆ. ಸೊ ಯಾವುದು ಪಾಸಿಟಿವ್ ಪ್ರೈಮರಿ ಕಾಂಟ್ಯಾಕ್ಟ್ಸ್ ಇಲ್ಲ. 1.5 ಡೇ ಅವ್ರ ಊರಲ್ಲಿ ಇರ್ತಾರೆ ಅಂತ. ಅವ್ರ ಹೆಂಡತಿ ಮನೆ ಏನಿದೆ, ಹೆಂಡತಿ ಮನೆ ಲಾರಿ ಒಂದು ಊರಲ್ಲಿ ನೀವಿರುತ್ತೆ, 1 ಗ್ರಾಮದಲ್ಲಿ ನಿಂತಿರುತ್ತೆ. ಹೆಂಡತಿ ಮನೆಗೆ ಅವ್ರು ಸ್ಟೇ ಇರ್ತಾರೆ ಅಂತ. ಅಲ್ಲಿಂದ ಒಂದು 8 ಕಿಲೋಮೀಟರ್ ದೂರ. ಪ್ರೈಮರಿ ಕಾಂಟ್ಯಾಕ್ಟ್ಸ್ ಯಾರು ಇಲ್ಲ. ಅದೆಲ್ಲ ಮುಂಜಾಗ್ರತಾ ಕ್ರಮವಾಗಿ ಅವ್ರಿಗೂ ನಾವು ಇಟ್ಕೊಂಡಿದ್ದೀವಿ. ಲಾರಿಯಲ್ಲಿ ಮೂವ್ಮೆಂಟ್ ಅದು ಅಫೆನ್ಸ್. ಲಾರಿಯಲ್ಲಿ ಮೂವ್ಮೆಂಟ್ ಅದು ನಾವು ಗೂಡ್ಸ್ ಲಾರಿ ಯಾರು ಚೆಕ್ ಮಾಡಲ್ಲ. ಅದು ಒಂದು ಸ್ವಂತ ಲಾರಿ ಅವ್ರು ತಂದಿಲ್ಲ. ಅದು ರೈಟ್ ನಮ್ಮ ನಿಫಾಣಿಯಿಂದ ತಂದಿದ್ದಾರೆ ಸ್ವಂತ ಲಾರಿ. ಗೂಡ್ಸ್ ಲಾರಿನ ನಾವು ಯಾರಿಗೂ ಯಾವುದೇ ಕಾರಣಕ್ಕೂ ಸ್ಕ್ರೀನ್ ಮಾಡ್ತೀವಿ ಅಷ್ಟೇ. ಗೂಡ್ಸಲ್ಲಿ ಬರೋಕ್ಕೆ ನಾವು ಯಾರು ಚೆಕ್ ಮಾಡ್ತೀವಿ. ವಿತ್ ಪಾಸ್ ವಿತೌಟ್ ಪಾಸ್. ಆ ಲಾರಿಲಿ ಅವನೇ ಓನರ್ ಆಗಿರೋದ್ರಿಂದ ಆ ಲಾರಿ ತರಕ್ಕೆ ಅವ್ನಿಗೆ ಪಾಸ್ ಬೇಕಾಗಿಲ್ಲ. ಜೊತೆಗೆ ಒಂದು ಕ್ಲೀನಾದ ಅವಕಾಶ ಇರೋದ್ರಿಂದ ಅವ್ರಿಗೂ ಬೇಕಾಗಿಲ್ಲ. ಮತ್ತು ಮಡದಿ ಮತ್ತು ಪತ್ನಿ ಕರ್ಕೊಂಡ್ಬಂದು ಅವ್ರು ಹೊರಗಡೆ ಎತ್ತಿ ಕರ್ಕೊಂಡ್ಬಂದಿರೋ ಅಥವಾ ಅದನ್ನೆಲ್ಲ ಮುಂಚೆನೇ ಸ್ಕ್ರೀನ್ ಮಾಡಿ ಕಳಿಸಿರ್ತಾರೆ. ಶ್ರೀನಿವಾಸ್, ಹಾಸನ್, ಜಸ್ಟ್ ನ್ಯೂಸ್.
ಹೊಳೆನರಸೀಪುರ ತಾಲೂಕಿನ ಹಳ್ಳಿ ಮೈಸೂರು ಹೋಬಳಿಯ ದೊಡ್ಡ ಕಾಡನೂರು ಗ್ರಾಮದ ಡಿ ದೇವರಾಜ ಅರಸು ಹಿಂದುಳಿದ ವರ್ಗದ ಮೆಟ್ರಿಕ್ ನಂತರದ ಬಾಲಕರ ವಿದ್ಯಾರ್ಥಿ ನಿಲಯದಲ್ಲಿ ಮುಂಬೈನಿಂದ ಆಗಮಿಸಿದ 3 ಕುಟುಂಬಗಳಲ್ಲಿ ಒಂದು ಕುಟುಂಬದ 5ರಲ್ಲಿ 3ವರೆಗೆ ಕರೋನಾ ಸೋಂಕು ದೃಢಪಟ್ಟಿದ್ದು ಮತ್ತು ಉಳಿದವರ ವರದಿ ಬರಬೇಕಾಗಿದೆ. ಉಳಿಕೆ 2 ಕುಟುಂಬದ 4 ಸದಸ್ಯರನ್ನ ಪ್ರತ್ಯೇಕ 2 ಕೊಠಡಿಗಳಲ್ಲಿ ಕ್ವಾರಂಟೈನ್ ಮಾಡಲಾಗಿದೆ. ಆದರೆ ಸಾಮಾನ್ಯ ಶೌಚಾಲಯ ಗೃಹ ಮತ್ತು ಸ್ನಾನದ ಕೊಠಡಿಯನ್ನ ಎಲ್ಲರೂ ಬಳಕೆ ಮಾಡಿದ್ದು ಮುಂಜಾಗ್ರತೆ ಕ್ರಮವನ್ನ ಕೈಗೊಂಡಿದ್ದರೂ ಆತಂಕ ಉಳಿಕೆ ಕುಟುಂಬದ ಸದಸ್ಯರಲ್ಲಿ ಮನೆ ಮಾಡಿದೆ. ದೊಡ್ಡ ಕಾಡನೂರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಎಡಿ ಶಾಂತರಾಜು ಮಾತನಾಡಿ, ಸೋಂಕಿತರು ಮತ್ತು ಕುಟುಂಬದ ಸದಸ್ಯರು ಸ್ವಗ್ರಾಮದವರನ್ನ ಭೇಟಿ ಮಾಡಿರುತ್ತಾರೆ ಎಂಬುದನ್ನ ಪರಿಶೀಲಿಸಿ ಸಂಪರ್ಕಿತ ಎಲ್ಲರನ್ನ ಗುರುತಿಸಿ ಆರೋಗ್ಯ ತಪಾಸಣೆ ನಡೆಸಿ ಅಗತ್ಯವಾದರೆ ಕ್ವಾರಂಟೈನ್ ಮಾಡುವಂತೆ ಒತ್ತಾಯಿಸಿದರು. ರವಿಕುಮಾರ್, ಹೊಳೆನರಸೀಪುರ, ಜಸ್ಟ್ ನ್ಯೂಸ್. ಕೊರೋನಾ ಸೋಂಕು ಗುಣಮುಖವಾಗುವ ರೋಗವಾಗಿದ್ದು ಸೋಂಕಿತರು ಆತಂಕ ಪಡುವ ಅವಶ್ಯಕತೆ ಇಲ್ಲ. ಅವರಿಗೆ ಸರ್ಕಾರದಿಂದ ನೀಡುತ್ತಿರುವ ಚಿಕಿತ್ಸೆಯನ್ನ ಪಡೆದು ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸಿಕೊಂಡು ಬೇಗ ಗುಣಮುಖರಾಗಬೇಕು ಎಂದು ಆಲೂರು ಸಕಲೇಶಪುರ ಕ್ಷೇತ್ರದ ಶಾಸಕ ಎಚ್ ಕೆ ಕುಮಾರಸ್ವಾಮಿ ತಿಳಿಸಿದರು. ಆಲೂರು ಪಟ್ಟಣದಲ್ಲಿ ಪತ್ರಿಕಾ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಉದ್ದೇಶಿಸಿ ಮಾತನಾಡಿದ ಅವರು, ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳ ತಪ್ಪು ನಿರ್ಧಾರಗಳಿಂದ ಜಿಲ್ಲೆಯಲ್ಲಿ ಕೊರೋನಾ ಸೋಂಕು ಹರಡಲು ಕಾರಣವಾಗಿದೆ. ಜನಸಾಮಾನ್ಯರು ಕೂಲಿಗಾಗಿ ರಾಜ್ಯದಿಂದ ರಾಜ್ಯಕ್ಕೆ ಹೋಗುವುದು ಸಹಜ. ಆದರೆ ಕೊರೋನಾ ಸೋಂಕು ಹರಡುತ್ತಿರುವ ಹಿನ್ನೆಲೆಯಲ್ಲಿ ಇಂತಹ ಸಂದರ್ಭದಲ್ಲಿ ಏಕಾಏಕಿ ಬೇರೆ ರಾಜ್ಯದಿಂದ ಕರೆಸಿಕೊಂಡು ತಪ್ಪು ನಿರ್ಧಾರವನ್ನ ಮಾಡಿದ್ದು ಅವರನ್ನ ರಾಜ್ಯದ ಗಡಿ ಭಾಗದಲ್ಲಿ ಕ್ವಾರಂಟೈನ್ಗಳನ್ನ ತೆರೆದು 14 ದಿನ ಅವರಿಗೆ ಚಿಕಿತ್ಸೆಯನ್ನ ನೀಡಿ ನಂತರ ರಾಜ್ಯಕ್ಕೆ ಕರೆಸಿಕೊಳ್ಳಬಹುದಾಗಿತ್ತು. ರಾಜ್ಯ ಸರ್ಕಾರ ತಪ್ಪು ನಿರ್ಧಾರಗಳಿಂದ ರಾಜ್ಯದ ಜನತೆ ಆತಂಕದಲ್ಲಿ ಬದುಕುತ್ತಿದ್ದಾರೆ ಎಂದು ಅಸಮಾಧಾನವನ್ನ ವ್ಯಕ್ತಪಡಿಸಿದರು. ಆಲೂರು ತಾಲೂಕಿನಲ್ಲಿ 4 ಕ್ವಾರಂಟೈನ್ ಸೆಂಟರ್ಗಳನ್ನ ತೆರೆದಿದ್ದು ಈ 4 ಸೆಂಟರ್ಗಳಲ್ಲೂ ಸಹ ಆಲೂರು ಪಟ್ಟಣದ ಮಧ್ಯಭಾಗದಲ್ಲಿರುವುದರಿಂದ ಜನಸಾಮಾನ್ಯರು ಭಯಪಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಆದುದರಿಂದ ಜಿಲ್ಲಾ ತಾಲೂಕು ಆಡಳಿತ ಈ 4 ಸೆಂಟರ್ಗಳನ್ನ ಬಂದ್ ಮಾಡಿ ಆಲೂರು ತಾಲೂಕಿನ ಕ್ವಾರಂಟೈನ್ ನರ್ಸ್ಗಳಿಗಾಗಿಯೇ ಹಾಸನ ನಗರದ ಶ್ರೀರಾಮ ಹಾಗೂ ಮೌರ್ಯ ಹೋಟೆಲ್ಗಳಲ್ಲಿ ತೆರೆದಿದ್ದು ಅಲ್ಲಿಯೇ ಕ್ವಾರಂಟೈನ್ ಮಾಡಬೇಕು. ತಾವು ಕೂಡ ಒಂದು ದಿನದ ಖರ್ಚನ್ನ ಭರಿಸುವುದಾಗಿ ತಿಳಿಸಿದರು. ಮುಂಬೈ, ಹೈದರಾಬಾದ್, ತೆಲಂಗಾಣ ಸೇರಿದಂತೆ ಇತರೆ ರಾಜ್ಯಗಳಿಂದ ಬಂದಿರುವವರನ್ನ ಗುರುತಿಸಿ ಕರೆದುಕೊಂಡು ಬಂದು ಕ್ವಾರಂಟೈನ್ ನಲ್ಲಿ ಇಟ್ಟರೆ ಸಾಲದು. ಯಾವ ವಾಹನ ಇಲ್ಲಿಗೆ ಬಂದಿದ್ದಾರೆ, ಯಾರ ಜೊತೆಯಲ್ಲಿ ಸಂಪರ್ಕದಲ್ಲಿದ್ದಾರೆ ಎನ್ನುವ ಬಗ್ಗೆ ಸಂಪೂರ್ಣವಾಗಿ ತನಿಖೆ ನಡೆಸಿ ಅವರೆಲ್ಲರನ್ನ ಕಟ್ಟುನಿಟ್ಟಾಗಿ ತಪಾಸಣೆಗೆ ಒಳಪಡಿಸಬೇಕು ಎಂದು ತಾಲೂಕು ಹಾಗೂ ಜಿಲ್ಲಾಡಳಿತವನ್ನ ಒತ್ತಾಯಿಸಿದರು. ಇದು ವಾಸಿಯಾಗ್ತಕ್ಕಂಥ ಕಾಯಿಲೆ. ಅವರು ಸ್ವಇಚ್ಛೆ ಮೇರೆಗೆ ಒಂದು ಧೈರ್ಯವನ್ನು ತೋರಿ ಅವರು ಆಸ್ಪತ್ರೆಯಲ್ಲಿ ಇರಬೇಕು. ಇದು ಖಂಡಿತ ಹುಷಾರಾಗುವಂಥ ಕಾಯಿಲೆ. ಇದು ಯಾರು ಹೆದರಬಾರ್ದು. ಅವರಿರ್ಬೋದು, ಯಾರೇ ರೋಗಿಗಳಿರ್ಬೋದು. ನಮ್ಮ ಜಿಲ್ಲೆಯಲ್ಲಿ ಆಗಿರ್ತಕ್ಕಂಥವ್ರು ಸೋಂಕಿತರು ಇದನ್ನು ಮನಗಾಡಬೇಕು. ಸರ್ಕಾರ ಇವತ್ತು ನಾವು ಎಲ್ಲ ರೀತಿಯ ನೆರವನ್ನು ಅದು ಕೊಡ್ತೇವೆ. ಅವರನ್ನು ನಾವು ಖಂಡಿತ ಹುಷಾರು ಮಾಡ್ತೇವೆ. ಅವರು ಬದ್ಧತೆಯನ್ನು ತೋರಿ ಅವರು ವಿಲ್ ಪವರ್ ಮತ್ತು ಏನು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡಿಕೊಂಡು ಅವರು ಇರಲಿ ಅಂತ ನಾನು ಆಶಿಸ್ತೇನೆ. ಈ ನಿಟ್ಟಿನಲ್ಲಿ ಈ ಒಂದು ಹಾಸನ ಜಿಲ್ಲೆಗೆ ಏನು ಒಂದು 4-5 ದಿನದಿಂದ ಬಂತು, ಇವರೆಲ್ಲರೂ ಕೂಡ ಮಹಾರಾಷ್ಟ್ರದಿಂದ ಬಂದವರು, ತೆಲಂಗಾಣದಿಂದ ಬಂದವರು, ಆಂಧ್ರದಿಂದ ಬಂದವರು, ಕಾಸರಗೋಡಿನಿಂದ ಬಂದವರು. ಇದು ಸರ್ಕಾರದ ತಪ್ಪು ನಡೆ. ನಾನು ಸರ್ಕಾರವನ್ನು ನೇರವಾಗಿ ಹೊಣೆ ಮಾಡ್ತಾ ಇದ್ದೀನಿ. ಕನಿಷ್ಠ ಯಾವುದೇ ರಾಜ್ಯಕ್ಕೆ ಕೂಲಿ ಕಾರ್ಮಿಕರು ಹೋಗೋದಕ್ಕೆ ಆಸೆ ಪಡ್ತಕ್ಕಂಥದ್ದು ಸಹಜ. ಅದು ನಮ್ಮಿಂದ ಹೋದವ್ರನ್ನ ಅವ್ರ ರಾಜ್ಯದ ಬಾರ್ಡರ್ನಲ್ಲಿ, ಬೇರೆ ರಾಜ್ಯದಿಂದ ಬಂದವ್ರನ್ನ ನಮ್ಮ ರಾಜ್ಯದ ಬಾರ್ಡರ್ನಲ್ಲಿ ಕ್ವಾರಂಟೈನ್ ಮಾಡಿ ಅವ್ರಿಗೆ 14 ದಿನ ಅಥವಾ 22 ದಿನ ಅವ್ರಿಗೆ ಚಿಕಿತ್ಸೆ ನೀಡಿದ್ರೆ ನಮಗೆ ಈ ಸ್ಥಿತಿ ಬರ್ತಿರ್ಲಿಲ್ಲ. ಇವತ್ತು ಹಾಸನ ಜಿಲ್ಲೆಯಲ್ಲಿ 26 ಜನ, ಪಾಪ ಚಂದ್ರಾಪುರದಲ್ಲೂ ಕೂಡ ಅದೇ ಸ್ಥಿತಿ, ಹೊಳೆನರಸೀಪುರ, ನಮ್ಮ ಆಲೂರು, ಅರಸೀಕೆರೆಗೂ ಈಗ ಬಂದಿದೆ. ಇದೆಲ್ಲವೂ ಕೂಡ ಸರ್ಕಾರ ತಪ್ಪು ಮಾಡೋದ್ರಿಂದ ಬಂದಿದೆ. ಇನ್ಮೇಲಾದರೂ ನಾನು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ, ರಾಜ್ಯ ಸರ್ಕಾರಕ್ಕೆ, ಜಿಲ್ಲಾಡಳಿತಕ್ಕೆ ಮತ್ತು ರಾಜ್ಯಾಡಳಿತಕ್ಕೆ. ಇನ್ಮೇಲಾದರೂ ಯಾರೇ ಹೊರಗಿನಿಂದ ಬಂದರೆ ಅವ್ರನ್ನ ರಾಜ್ಯದ ಗಡಿ ಭಾಗದಲ್ಲೇ ಇಟ್ಟು ಕ್ವಾರಂಟೈನ್ ಮಾಡಿ ಅವ್ರನ್ನ ಟೆಸ್ಟ್ ಮಾಡಿ ಚೆನ್ನಾಗಿ ಅವ್ರು 14 ದಿನ ಆದ್ಮೇಲೆ ಒಳಗಡೆ ಕರ್ಕೊಳ್ಳೋದು ಒಳ್ಳೆಯದು. ಕುಮಾರಸ್ವಾಮಿ, ಆಲೂರು, ಜಸ್ಟ್ ನ್ಯೂಸ್. ಆಲೂರು ಪಟ್ಟಣದ ಹೃದಯ ಭಾಗದಲ್ಲಿ ನಡೆಯುತ್ತಿದ್ದ ವಾರದ ಸಂತೆ ಹಾಗೂ ದಿನವಹಿ ಮಾರುಕಟ್ಟೆಯನ್ನ ತರಕಾರಿ ಕಟ್ಟೆಗಳಲ್ಲಿ ಮದ್ಯಪಾನ ಹಾಗೂ ಅನೈತಿಕ ಚಟುವಟಿಕೆಗಳಿಗೆ ನಡೆಯುತ್ತಿದ್ದು ಅತಿ ಶೀಘ್ರವಾಗಿ ಅದನ್ನ ತೆರವುಗೊಳಿಸಬೇಕು. ಯಾವುದೇ ಕಾರಣಕ್ಕೂ ಮಾರುಕಟ್ಟೆಯಲ್ಲಿ ಪುನರಾರಂಭ ಮಾಡಲು ಅವಕಾಶವನ್ನ ಕಲ್ಪಿಸಿಕೊಡಬಾರದು ಎಂದು ಒತ್ತಾಯಿಸಿ ಸಾರ್ವಜನಿಕರು ಜಿಲ್ಲಾ ಎಪಿಎಂಸಿಯ ಅಧ್ಯಕ್ಷ ಕೆಎಸ್ ಮಂಜೇಗೌಡ ಅವರಿಗೆ ಮನವಿ ಪತ್ರವನ್ನ ಸಲ್ಲಿಸಿದರು. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಉಪಾಧ್ಯಕ್ಷ ಹಾಗೂ ಪಟ್ಟಣ ಪಂಚಾಯತ್ ಮಾಜಿ ಸದಸ್ಯ ಶಿವಣ್ಣ ಮಾತನಾಡಿ, ಕೊರೋನಾ ಸೋಂಕು ಹರಡುತ್ತಿರುವ ಹಿನ್ನೆಲೆಯಲ್ಲಿ ಪಟ್ಟಣದ ಹೃದಯ
ರಸ್ತೆಯ ಭಾಗದಲ್ಲಿ ಆಸ್ಪತ್ರೆಯ ಮುಂಭಾಗದಲ್ಲಿ ನಡೆಯುತ್ತಿದ್ದ ವಾರದ ಹಾಗೂ ದಿನವಾಹಿ ಸಂತೆಯನ್ನ ತಾತ್ಕಾಲಿಕವಾಗಿ ಓಟೆಹೊಳೆ ಜಲಾಶಯಕ್ಕೆ ಸೇರಿದ ಕವರ್ಡೆಕ್ ಜಾಗದಲ್ಲಿ ನಡೆಸಲು ತಾಲೂಕು ಆಡಳಿತದ ವತಿಯಿಂದ ತೀರ್ಮಾನಿಸಿ ತಾತ್ಕಾಲಿಕವಾಗಿ ಸ್ಥಳಾಂತರಿಸಲಾಗಿತ್ತು. ಕಾರಣ ಮುಖ್ಯ ರಸ್ತೆಯಲ್ಲಿಯೇ ಇರುವ ಮಾರುಕಟ್ಟೆಯನ್ನ ವಾರ ಸಂತೆ ನಡೆಸುತ್ತಿರುವುದರಿಂದ ಸರ್ಕಾರಿ ಆಸ್ಪತ್ರೆಗೆ ಬರುವ ಒಳ ಹಾಗೂ ಹೊರ ರೋಗಿಗಳಿಗೆ ತೊಂದರೆಯುಂಟಾಗುತ್ತಿತ್ತು. ಈ ಹಿನ್ನೆಲೆಯಲ್ಲಿ ಸಂತೆಯನ್ನ ಸ್ಥಳಾಂತರ ಮಾಡಬೇಕು ಎನ್ನುವುದು ಸುಮಾರು 20 ವರ್ಷಗಳಿಂದ ಜನಸಾಮಾನ್ಯರ ಒತ್ತಾಯವಾಗಿದ್ದು, ಯಾವುದೇ ಕಾರಣಕ್ಕೂ ತಾಲೂಕು ಆಡಳಿತ ಮಾರುಕಟ್ಟೆಯನ್ನ ಪುನರಾರಂಭ ಮಾಡಲು ಅವಕಾಶವನ್ನ ಕಲ್ಪಿಸಿಕೊಡಬಾರದು ಎಂದು ಒತ್ತಾಯಿಸಿ ಬದಲಾಯಿಸಿ ಮತ್ತೆ ಮಾರುಕಟ್ಟೆಯನ್ನ ಶೆಡ್ಗಳನ್ನ ತೆರವುಗೊಳಿಸಿ ಆ ಜಾಗದಲ್ಲಿ ಪಟ್ಟಣಕ್ಕೆ ಹಾಗೂ ಸರ್ಕಾರಿ ಆಸ್ಪತ್ರೆಗೆ ಬರುವ ರೋಗಿಗಳ ವಾಹನ ನಿಲುಗಡೆಗೆ ವ್ಯವಸ್ಥೆ ಇಲ್ಲದಿರುವ ಕಾರಣದಿಂದಾಗಿ ಆ ಜಾಗವನ್ನ ವಾಹನ ನಿಲುಗಡೆಗೆ ಮಾರ್ಪಾಡು ಮಾಡಿಕೊಡಬೇಕು ಎಂದು ವಿನಂತಿಸಿದರು. ಕೃಷಿ ಪತ್ತಿನ ಸಹಕಾರ ಸಂಘದ ಮಾಜಿ ಅಧ್ಯಕ್ಷ ಯೋಗೇಶ್ ಮತ್ನಾಡಿ ಬುಧವಾರ ನಡೆಯುವ ವಾರದ ಸಂತೆ ಹಾಗೂ ದಿನವಾಹಿ ಸಂತೆಯನ್ನ ಸ್ಥಳಾಂತರ ಮಾಡಬೇಕು ಎನ್ನುವ ಮಾತುಗಳು ಹಲವು ದಿನಗಳಿಂದ ಕೇಳಿಬರುತ್ತಿತ್ತು. ಅದು ಈಗ ಕರೋನಾ ಹರಡುವ ಸಂದರ್ಭದಲ್ಲಿ ಈಡೇರಿದೆ. ಅದರಿಂದ ವಾಟೆಹೊಳೆ ಇಲಾಖೆಗೆ ಸೇರಿದ ಕವರ್ಡೆಕ್ ಜಾಗದಲ್ಲಿ 2 ಸಂತೆಯನ್ನ ನಡೆಯುತ್ತಿದ್ದು ಅದು ಹಾಗೆಯೇ ಮುಂದುವರಿಯಬೇಕು ಎನ್ನುವುದು ಸಾರ್ವಜನಿಕರ ಒತ್ತಾಸೆಯಾಗಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತ್ ಸದಸ್ಯ ತೌಫಿಕ್ ಅಹಮದ್, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಉಪಾಧ್ಯಕ್ಷ ಶಿವಣ್ಣ, ರಘು, ಎಎಚ್ ಈಶ್ವರಪ್ಪ, ರಘು, ಮಲ್ಲಿಕಾರ್ಜುನ್, ದಲಿತ ಮುಖಂಡ ಧರ್ಮಪ್ಪ ಮುಂತಾದವರು ಹಾಜರಿದ್ದರು. ಕುಮಾರಸ್ವಾಮಿ, ಆಲೂರು, ಜಸ್ಟ್ ನ್ಯೂಸ್. ಮಾಜಿ ಪ್ರಧಾನಿ ಮಣ್ಣಿನ ಮಗ ಎಚ್.ಡಿ. ದೇವೇಗೌಡರವರ ಹುಟ್ಟುಹಬ್ಬವನ್ನ ಇಂದು ಬೇಲೂರಿನಲ್ಲಿ ಆಚರಿಸಲಾಯಿತು. ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರವರ 88ನೇ ವರ್ಷದ ಹುಟ್ಟುಹಬ್ಬವನ್ನ ಆಚರಣೆಯಿಂದ ತಾಲೂಕು ಯುವ ಘಟಕದ ಜನತಾದಳದ ವತಿಯಿಂದ ರೋಗಿಗಳಿಗೆ ಮಾಸ್ಕ್ ಹಾಗೂ ಹಣ್ಣು ಬ್ರೆಡ್ ಅನ್ನ ವಿತರಿಸಿ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ತಾಲೂಕು ಯುವ ಘಟಕದ ಅಧ್ಯಕ್ಷ ಬ್ಯಾಟ್ರವಳ್ಳಿ ಉಮೇಶ್ ಮಾತನಾಡಿ, ಈ ದಿನ ಮಾಜಿ ಪ್ರಧಾನಿಯವರ ಹುಟ್ಟುಹಬ್ಬವನ್ನ ಸರಳವಾಗಿ ಆಚರಣೆ ಮಾಡಲಾಗುತ್ತಿದೆ. ನಮ್ಮ ಮಾಜಿ ಪ್ರಧಾನಿಯವರು ಕರ್ನಾಟಕದಿಂದ ಇದುವರೆಗೂ ಒಬ್ಬರೇ ಪ್ರಧಾನಿಯಾಗಿ ಆಯ್ಕೆಯಾಗಿದ್ದು ಕನ್ನಡ ನಾಡಿನ ಅದೃಷ್ಟವಾಗಿದ್ದು, ಯಾವಾಗಲೂ ಇವರು ರೈತರ ಪರವಾಗಿ ಧ್ವನಿ ಎತ್ತಿ ತಮ್ಮ ಹೋರಾಟದ ಮೂಲಕವೇ ಒಂದು ಕ್ರಾಂತಿ ತಂದು ಉತ್ತಮ ರಾಜಕಾರಣಿಯಾಗಿದ್ದಾರೆ. ಇಂದಿಗೂ ಕೂಡ ರಾಷ್ಟ್ರ ರಾಜಕೀಯದಲ್ಲಿ ತಮ್ಮದೇ ಆದಂತಹ ಛಾಪನ್ನ ಮೂಡಿಸಿರುವ ಇವರು ಇಂದಿನ ರಾಜಕಾರಣಿಗಳಿಗೆ ನಾಚಿಸುವಂತಹ ಆರೋಗ್ಯ ಕಾಪಾಡಿಕೊಂಡು ಸಕ್ರಿಯವಾಗಿ ರಾಜಕೀಯದಲ್ಲಿ ಪಾಲ್ಗೊಂಡು ಜನರು ಹಾಗೂ ರೈತರ ಮನಸ್ಸಿನನ್ನ ಗೆದ್ದಿದ್ದಾರೆ. ಇನ್ನು ಮುಂದೆಯೂ ಕೂಡ ಇವರು ರಾಜಕೀಯ ಉತ್ತಮ ರೀತಿಯಲ್ಲಿ ಮೂಡಿಬರಲಿ. ದೇಶದ ಅತ್ಯುನ್ನತ ಹಾಗೂ ಅಸಾಮಾನ್ಯ ಹುದ್ದೆಗಳನ್ನ ಸಾಮಾನ್ಯನು ಅಲಂಕರಿಸಬಹುದು ಎಂಬುದು ಭಾರತದ ಪ್ರಜಾಪ್ರಭುತ್ವದಲ್ಲಿ ಸೌಂದರ್ಯ. ಈ ಮಾತನ್ನ ಹಳ್ಳಿಯ ಮಣ್ಣಿನಿಂದ ಬಂದು ರಾಷ್ಟ್ರದ ಹಾಗೂ ರಾಷ್ಟ್ರೀಯ ಪಕ್ಷದ ಹಿನ್ನೆಲೆ ಇಲ್ಲದೆ ಸಾಧಿಸಿ ತೋರಿಸಿದವರಲ್ಲಿ ದೇವೇಗೌಡರವರು ಅಗ್ರಗಣ್ಯರಾಗಿರುತ್ತಾರೆ. ಬದ್ಧತೆ, ಛಲ, ಪರಿಶ್ರಮ, ಹೋರಾಟ ಮತ್ತು ನಾಡಿಗೆ ಹೆಗ್ಗುರುತಾಗಿರುವ ಇವರು ಇನ್ನು ರಾಜಕೀಯದಲ್ಲಿ ಸಕ್ರಿಯವಾಗಿ ಇರಲಿ ಎನ್ನುವುದು ನಮ್ಮ ಬಯಕೆಯಾಗಿದೆ. ಜೆಡಿಎಸ್ ಮುಖಂಡ ಶ್ರೀವತ್ಸ ಮಾತನಾಡಿ, ಭಾರತದ ಪ್ರಧಾನಮಂತ್ರಿಯಾಗಿ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿ ಮಹತ್ವದ ಸೇವೆಯನ್ನ ಸಲ್ಲಿಸಿರುವ ಜನತಾದಳ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು, ಹಿರಿಯ ರಾಜಕಾರಣಿ ಮುತ್ಸದಿ ಸನ್ಮಾನ್ಯ ಎಚ್.ಡಿ. ದೇವೇಗೌಡರವರ ಹುಟ್ಟುಹಬ್ಬವನ್ನು ಆಚರಿಸುವುದು ಸಂತೋಷದ ವಿಚಾರವಾಗಿದ್ದು, ಹಾಗೆಯೇ ಈ ಕೋವಿಡ್-19 ನಿಂದಾಗಿ ನಾವು ನಮ್ಮ ಆರೋಗ್ಯ ರಕ್ಷಿಸಿಕೊಳ್ಳುವವರ ಜೊತೆಗೆ ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡು ಹೋಗಬೇಕು ಎಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಯುವ ಘಟಕದ ನಗರ ಅಧ್ಯಕ್ಷ ಅಶೋಕ್, ಯುವ ಘಟಕದ ರೇವಣ್ಣಗೌಡ, ಮಧುಗೌಡ ಇತರರು ಹಾಜರಿದ್ದರು. ಗಣೇಶ್, ಬೇಲೂರು, ಜಸ್ಟ್ ನ್ಯೂಸ್. ರಾಜ್ಯ ಸರ್ಕಾರ ಕಾರ್ಮಿಕರ ವಿರೋಧಿ ನೀತಿಗಳನ್ನ ಹಿಂತೆಗೆಯುವಂತೆ ಆಗ್ರಹಿಸಿ ನಗರದ ಅರಳಿಕಟ್ಟೆ ವೃತ್ತದ ಬಳಿ ಇರುವ ಉಪ ಕಾರ್ಮಿಕರ ಕಚೇರಿಯ ಮುಂದೆ ಜಿಎಸ್ಟಿಯು ಪ್ರತಿಭಟನೆಯನ್ನ ನಡೆಸಿ ಮನವಿಯನ್ನ ಸಲ್ಲಿಸಲಾಯಿತು. ಕರ್ನಾಟಕ ರಾಜ್ಯ ಸರ್ಕಾರವು ಕೇಂದ್ರ ಸರ್ಕಾರ ಹಾಗೂ ಮಾಲೀಕರ ಲಾಬಿಯನ್ನ ಒತ್ತಡಕ್ಕೆ ಮಣಿದು ಕಾರ್ಮಿಕರು ಕಾನೂನುಗಳನ್ನ ಕಾರ್ಮಿಕ ವಿರೋಧಿ ತಿದ್ದುಪಡಿಗಳಲ್ಲಿ ತರಲು ಮುಂದಾಗಿರುವುದು, ಕೆಲಸದ ಅವಧಿಯನ್ನ 8 ಗಂಟೆ ಇದ್ದಿದ್ದನ್ನ 12 ಗಂಟೆಗೆ ಹೆಚ್ಚಿಸುವ ಕಾಯ್ದೆಯನ್ನ ತಿದ್ದುಪಡಿ ಮಾಡುವ ಮೂಲಕ ಕಾಯಂ ಕೆಲಸಗಳನ್ನ ನಾಶ ಮಾಡಲು ಹೊರಟಿದ್ದು, ಈಗಾಗಲೇ ಉತ್ತರ ಪ್ರದೇಶ, ಮಧ್ಯಪ್ರದೇಶ ಮತ್ತು ಗುಜರಾತ್ ರಾಜ್ಯದ ಸರ್ಕಾರಗಳು ರಾಜ್ಯ ಸರ್ಕಾರಗಳ ಬಂಡವಾಳ ಹೂಡಿಕೆಯನ್ನ ಆಕರ್ಷಿಸುವ ನೆಪದಲ್ಲಿ ಕಾರ್ಮಿಕರ ಕಾನೂನುಗಳನ್ನ ಅನುಷ್ಠಾನಕ್ಕೆ ರಜೆ ಘೋಷಿಸುವಂತೆ ಪ್ರತಿಗಾಮಿ ಕ್ರಮಕ್ಕೆ ಮುಂದಾಗಿದೆ. ಇಂತಹ ಪ್ರಗತಿ ವಿರೋಧ ಕ್ರಮವು ಸಮಾಜವನ್ನ ಮಧ್ಯ ಯುಗಕ್ಕೆ ಕೊಂಡೊಯ್ಯಲಿದ್ದು, ಅನೇಕ ಹೋರಾಟಗಳ ಮೂಲಕ ಕಾರ್ಮಿಕ ವರ್ಗಗಳಿಗೆ 8 ಗಂಟೆಗೆ ಕೆಲಸದ ಅವಧಿಯನ್ನ ಬದ್ಧಗೊಳಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಪ್ರಸಕ್ತ ಸನ್ನಿವೇಶದಲ್ಲಿ ಮಧ್ಯಪ್ರವೇಶಿಸಿ ನಮ್ಮ ಬೇಡಿಕೆಯನ್ನ ಪರಿಗಣಿಸಿ ಸರ್ಕಾರಕ್ಕೆ ಕಾರ್ಮಿಕ ವಿರೋಧಿ ಕ್ರಮಗಳನ್ನ ಕೈಬಿಡುವಂತೆ ಸೂಚನೆಯನ್ನು ನೀಡಬೇಕು ಎಂದು ಮನವಿಯನ್ನ ಮುಂದಿಟ್ಟರು. ಲಾಕ್ಡೌನ್ ಅವಧಿಗೆ ವೇತನ ಪಾವತಿಸಿದ ಕಾರಣ ದೇಶಾದ್ಯಂತ ದುಡಿಯುವ ವರ್ಗ ತೀವ್ರ ಸಂಕಷ್ಟಕ್ಕೆ ಗುರಿಯಾಗಿದೆ. ಇದು ಕೋಟ್ಯಾಂತರ ವಲಸೆ ಕಾರ್ಮಿಕರ ಉದ್ಯೋಗ ಕಳೆದುಕೊಂಡು ಸಾವಿರಾರು ಕಿಲೋಮೀಟರ್ ಕಾಲ್ನಡಿಗೆಯಲ್ಲಿ ಕ್ರಮಿಸಿ ಊರು ಸೇರುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆದುದರಿಂದ ರಾಜ್ಯ ಸರ್ಕಾರ ಕಾನೂನನ್ನು ಉಲ್ಲಂಘಿಸುವ ಮಾಲೀಕರ ವಿರುದ್ಧ
ಕ್ರಮವನ್ನು ಜರುಗಿಸಿ ಕಾರ್ಮಿಕರ ವೇತನ ಪಾವತಿಸಲು ರಾಜ್ಯ ಸರ್ಕಾರಕ್ಕೆ ಸೂಚನೆಯನ್ನು ನೀಡಬೇಕು. ಅಸಂಘಟಿತ ಕಾರ್ಮಿಕರ ಸಮಸ್ಯೆಗಳು ರಾಜ್ಯ ಸರ್ಕಾರವು ಇತ್ತೀಚೆಗೆ 2,202 ಕೋಟಿ ರೂಪಾಯಿಗಳ ಪರಿಹಾರ ಪ್ಯಾಕೇಜ್ ಅನ್ನು ಘೋಷಣೆ ಮಾಡಿದೆ. ಇದು ಅಸಂಘಟಿತ ವಲಯದ 3 ರಿಂದ 5 ವಿಭಾಗಗಳಲ್ಲಿ ಮಾತ್ರ ಸಂಬಂಧಪಟ್ಟಿದ್ದು, ಉಳಿದ 125ಕ್ಕೂ ಹೆಚ್ಚು ವಲಯಗಳನ್ನು ನಿರ್ಲಕ್ಷಿಸಿದ್ದು, ಅಸಂಘಟಿತ ಹಾಗೂ ಸ್ವಯಂ ಉದ್ಯೋಗ ಕಾರ್ಮಿಕರಿಗೆ ಪರಿಹಾರ ಪ್ಯಾಕೇಜ್ ಅನ್ನು ಘೋಷಣೆ ಮಾಡಬೇಕು ಎಂದು ರಾಜ್ಯ ಸರ್ಕಾರಕ್ಕೆ ಸೂಚನೆಯನ್ನು ನೀಡಬೇಕು ಎಂದು ಒತ್ತಾಯಿಸಿದರು. ಕೋವಿಡ್-19 ಪಿಡುಗಿನ ವಿರುದ್ಧ ವೈದ್ಯರು, ಶಿಕ್ಷಕಿಯರು, ಪ್ಯಾರಾಮೆಡಿಕಲ್ ಸಿಬ್ಬಂದಿ, ಗ್ರಾಮ ಪಂಚಾಯತ್ ನೌಕರರು, ಪೊಲೀಸ್ ಮತ್ತು ಸಾರಿಗೆ ಸಿಬ್ಬಂದಿಗಳು, ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತರು, ಪೌರ ಕಾರ್ಮಿಕರು ಮುಂತಾದ ಅನೇಕ ಫ್ರಂಟ್ ಲೈನ್ ಕೆಲಸಗಾರರು ಸಮರ್ಪಕವಾಗಿ ಪಿಪಿಐ ಕಿಟ್ಗಳು, ಆರೋಗ್ಯ ವಿಮೆ, ಪ್ರೋತ್ಸಾಹಧನ, ಉಚಿತ ತಪಾಸಣೆ ಮತ್ತು ಚಿಕಿತ್ಸೆ ಮತ್ತಿತರ ಸೌಲಭ್ಯಗಳನ್ನು ವಿಸ್ತರಿಸಬೇಕು. ರಾಜ್ಯ ಸರ್ಕಾರವು ಇತ್ತೀಚೆಗೆ ಎಪಿಎಂಸಿ ಕಾಯ್ದೆಗೆ ತಿದ್ದುಪಡಿ ತರುವ ಮೂಲಕ ರಾಜ್ಯದ ರೈತರನ್ನ ಮುಕ್ತ ಮಾರುಕಟ್ಟೆಯಲ್ಲಿ ಒತ್ತಡಕ್ಕೆ ಗುರಿ ಮಾಡಿದೆ. ಇದರಿಂದ ಎಪಿಎಂಸಿಯಲ್ಲಿ ಕೆಲಸ ಮಾಡುತ್ತಿರುವವರು ಸಾವಿರಾರು ಕಾರ್ಮಿಕರು ಉದ್ಯೋಗ ಕಳೆದುಕೊಳ್ಳುತ್ತಿದ್ದಾರೆ. ಪ್ರಸಕ್ತ ಬಿಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ರೈತರು ಬೆಳೆದ ಎಲ್ಲ ಬೆಳೆಗಳಿಗೂ ಸೂಕ್ತ ವೈಜ್ಞಾನಿಕ ಬೆಲೆಯನ್ನು ನೀಡಿ ಸರ್ಕಾರವೇ ಖರೀದಿಸಿ ಸಾರ್ವಜನಿಕರಿಗೆ ವಿತರಣೆಯ ವ್ಯವಸ್ಥೆಯ ಮೂಲಕ ಗ್ರಾಹಕರಿಗೆ ಹಂಚುವುದೊಂದೇ ಬಿಕ್ಕಟ್ಟಿನ ಪರಿಹಾರವಾಗಿದೆ. ಆದುದರಿಂದ ರೈತ ವಿರೋಧಿಯ ಎಪಿಎಂಸಿ ಕಾಯ್ದೆಯ ತಿದ್ದುಪಡಿಯನ್ನ ಕೂಡಲೇ ಹಿಂಪಡೆಯುವಂತೆ ಆಗ್ರಹಿಸಿದರು. ನಮ್ಮ ನ್ಯಾಯಯುತವಾದಂತಹ ಹಾಗೂ ರೈತಪರ, ಕಾರ್ಮಿಕ ಪರ ಬೇಡಿಕೆಗಳನ್ನು ಈಡೇರಿಸದಿದ್ದರೆ ಕಾರ್ಮಿಕ ಸಂಘಟನೆಗಳು ದುಡಿಯುವ ಜನರ ಹೋರಾಟವನ್ನ ತೀವ್ರಗೊಳಿಸಿ ಮುಷ್ಕರವೂ ಸೇರಿದಂತೆ ಹಲವು ಪ್ರತಿಭಟನೆಯ ಹೋರಾಟದ ಮೂಲಕ ಕಾರ್ಮಿಕ ವಿರೋಧಿ ನೀತಿಗಳನ್ನು ಹಿಮ್ಮೆಟ್ಟಿಸಲು ಮುಂದಾಗುವುದಾಗಿ ಎಚ್ಚರಿಕೆಯನ್ನ ನೀಡಿದರು. ಕಾರ್ಮಿಕ ಸಂಘಟನೆಗಳ ಜಂಟಿ ಸಮಿತಿ JCTUನ ನೇತೃತ್ವದಲ್ಲಿ ಎಲ್ಲ ಕಾರ್ಮಿಕ ಇಲಾಖೆಯ ಕಚೇರಿಗಳ ಮುಂದೆ ಪ್ರತಿಭಟನೆ ಮಾಡಿ ಮನವಿ ಕೊಡ್ತಾ ಇದ್ದೀವಿ. ಇದು ಹಾಸನದಲ್ಲೂ ಕೂಡ AITUC ಮತ್ತು CITUನ ಕಾರ್ಯಕರ್ತರು ಸಾಮಾಜಿಕ ಅಂತರವನ್ನು ಕಾಯ್ದಿಟ್ಕೊಂಡು ನಾವಿಲ್ಲಿ ಪ್ರತಿಭಟನೆ ಮನವಿ ಮಾಡ್ತೀವಿ. ವಿಷಯ ಇಷ್ಟೇ, ಇವತ್ತು ಕೊರೋನಾ ಸಂದರ್ಭವನ್ನು ಬಳಸ್ಕೊಂಡು ಇವತ್ತು ಇಡೀ ಜಗತ್ತು ಸಂಕಷ್ಟದ ಸಂದರ್ಭದಲ್ಲಿ ಕೊರೋನಾ ಸಂದರ್ಭವನ್ನು ಬಳಸ್ಕೊಂಡು ಮಾಲೀಕರು ಅಂದರೆ ಬಂಡವಾಳಿಗರು ಸರ್ಕಾರಕ್ಕೆ ತನ್ನ ಕೈಗೊಂಬೆ ಸರ್ಕಾರಗಳನ್ನ ತನ್ನ ಕೈಲಿಟ್ಕೊಂಡು ತಮ್ಮ ಲಾಭವನ್ನು ಹೆಚ್ಚು ಮಾಡಲಿಕ್ಕೆ ಇವತ್ತು ಪ್ರಯತ್ನಗಳು ಮಾಡ್ತಾ ಇದ್ದಾರೆ. ಅಂದರೆ ಲಾಭವನ್ನು ಖಾಸಗೀಕರಣ ಮಾಡ್ತಕ್ಕಂಥದ್ದು, ನಷ್ಟವನ್ನು ಸಾರ್ವತ್ರಿಕರಣ ಮಾಡುವಂಥದ್ದು. ಅದು ಹಿಂದೆ ಮಾಡಿದ್ರೆ ಆಗಿರುವಂಥ ಲಾಭಗಳನ್ನು ಯಾವುದೇ ಮಾಲೀಕರು ಬಿಟ್ಕೊಟ್ಟಿಲ್ಲ. ಅದೀಗ ನಷ್ಟವನ್ನು ಇವೆಲ್ಲರ ಮೇಲೆ ಹೊರಿಸಬೇಕು ಅನ್ನೋ ಕಾರಣಕ್ಕೆ ಬರೀ ಕಾರ್ಮಿಕರನ್ನ ಮಾತ್ರ ಗುರಿ ಮಾಡಲಾಗ್ತಾ ಇದೆ. ಹಾಗಾಗಿ ಆರ್ಥಿಕತೆಯನ್ನು ಮೇಲೆತ್ತಬೇಕು ಅನ್ನೋ ಒಂದೇ ಒಂದು ಕಾರಣವನ್ನು ಇಟ್ಕೊಂಡು ಇವತ್ತು ಬಂಡವಾಳಿಗರು ಮತ್ತು ಮಾಲೀಕರು ಅವರ ಆಸ್ತಿಯನ್ನು ಕರೆಸ್ಕೊಳ್ಳಿಕ್ಕೆ ಇಚ್ಛೆ ಪಡೆದಾನೆ ಕಾರ್ಮಿಕರನ್ನ ಮತ್ತಷ್ಟು ದುಡಿಮೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. 8 ಗಂಟೆ ಈಗ ದುಡಿಮೆನೇ ಕಷ್ಟ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 8 ಗಂಟೆ ದುಡಿಮೆಯನ್ನು 6 ಗಂಟೆಗೆ ಇಳಿಸಬೇಕು ಅನ್ನೋ ಒತ್ತಡಗಳು ಬಹಳ ಇತ್ತು. ಯುರೋಪಿಯನ್ ರಾಷ್ಟ್ರಗಳಲ್ಲಿ 6 ಗಂಟೆಗೆ ದುಡಿಮೆನ ಮಾಡ್ತಾ ಇತ್ತು. ಈಗ ಕೊರೋನಾ ಸಂದರ್ಭ ಬಳಸಿಕೊಂಡು 8 ಗಂಟೆ ದುಡಿಮೆಯನ್ನು 12 ಗಂಟೆಗೆ ಏರಿಸಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಮತ್ತೆ ಕನಿಷ್ಠ ವೇತನ ಕಾಯ್ದೆ, ಬೋನಸ್ ಕಾಯ್ದೆ, ಗುತ್ತಿಗೆ ಕಾರ್ಮಿಕರ ಕಾಯ್ದೆ ಎಲ್ಲ ಕಾಯ್ದೆಗಳನ್ನು 3 ವರ್ಷಗಳಿಗೆ ಅಮಾನತು ಮಾಡಿ, ಅಂದರೆ ಯಾವುದೇ ಕಾಯ್ದೆ ಜಾರಿ ಮಾಡೋಂಗಿಲ್ಲ. ಅಂದರೆ ಕಾರ್ಮಿಕರಿಗೆ ಇವತ್ತು ಹಾಜರಾತಿ ಕೊಡೋಂಗಿಲ್ಲ, ಸಂಬಳ ಕೊಡೋಂಗಿಲ್ಲ, ಏನೂ ಕೊಡೋಂಗಿಲ್ಲ. ದೇಶ ಪ್ರೇಮದ ಹೆಸರಲ್ಲಿ, ದೇಶ ಉದ್ಧಾರ ಮಾಡಬೇಕು ಅನ್ನೋ ಹೆಸರಲ್ಲಿ ಮಾಲೀಕರ ಲಾಭವನ್ನು ಹೆಚ್ಚು ಮಾಡಲಿಕ್ಕೆ ಇವತ್ತು ಕಾರ್ಮಿಕರನ್ನ ಗುಲಾಮರ ಥರ ಗುರುಸ್ಗಳಿಗೆ ಕೊಡ್ತಾ ಇದೆ. ರಾಜ್ಯ ಸರ್ಕಾರ ಈ ಕಾನೂನು ಜಾರಿ ಮಾಡಲಿಕ್ಕೆ ಕೊಡ್ತಾ ಇದೆ. ಅದನ್ನು ವಿರೋಧ ಮಾಡಿ ಇಡೀ ರಾಜ್ಯಾದ್ಯಂತ JCTU ನೇತೃತ್ವದಲ್ಲಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ವಿ. ಮುಂದೆ ಇದೇ ತರ ಸರ್ಕಾರ ಮುಂದುವರೆದರೆ ಖಂಡಿತವಾಗಿ ಇದರ ವಿರುದ್ಧ ಇಡೀ ದೇಶದ ಕಾರ್ಮಿಕರು ಒಗ್ಗಟ್ಟ ಹೋರಾಟ ಮಾಡಲು ಪ್ರತಿಭಟನೆಯಲ್ಲಿ CITUವಿನ ಜಿಲ್ಲಾಧ್ಯಕ್ಷ ಧರ್ಮೇಶ್, ಪ್ರಧಾನ ಕಾರ್ಯದರ್ಶಿ MB ಪುಷ್ಪ, AITUC ಜಿಲ್ಲಾಧ್ಯಕ್ಷ DC ಡೋಂಗ್ರೆ, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಪ್ರಧಾನ ಕಾರ್ಯದರ್ಶಿ HS ಮಂಜುನಾಥ್, CITUವಿನ ಜಿಲ್ಲಾ ಕಾರ್ಯದರ್ಶಿ ಅರವಿಂದ್, TH ಜಯಂತಿ, ಪೃಥ್ವಿ ಇತರರು ಪಾಲ್ಗೊಂಡಿದ್ದರು. ಶ್ರೀನಿವಾಸ್, ಹಾಸನ್, ಜಸ್ಟ್ ನ್ಯೂಸ್. ಮಾಜಿ ಪ್ರಧಾನಿ HD ದೇವೇಗೌಡರವರ 88ನೇ ವರ್ಷದ ಜನ್ಮದಿನದ ಅಂಗವಾಗಿ JDS ಮುಖಂಡರು ಹಾಗೂ ಕಾರ್ಯಕರ್ತರು ನಗರದ ಬೈಪಾಸ್ ಬಳಿ ಇರುವ ಕಾಮಧೇನು ವೃದ್ಧಾಶ್ರಮಕ್ಕೆ ತೆರಳಿ ದೇವಾಲಯದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿ ವೃದ್ಧರೊಂದಿಗೆ ಕೇಕ್ ಕತ್ತರಿಸಿ ಸಿಹಿ ಹಂಚುವ ಮೂಲಕ ಸಂಭ್ರಮಿಸಿದರು. ಇದೇ ವೇಳೆ ಮಾತನಾಡಿದ JDS ತಾಲೂಕು ಅಧ್ಯಕ್ಷ S ದೇವೇಗೌಡರವರು, ಒಬ್ಬ ರೈತನಾಗಿ, ಒಂದು ಶಾಸಕರಾಗಿ, ಸಚಿವರಾಗಿ, ಮುಖ್ಯಮಂತ್ರಿಯಾಗಿ ಹಾಗೂ ದೇಶದ ಪ್ರಧಾನಿಯಾಗಿ ಉನ್ನತ ಹುದ್ದೆಯನ್ನ ಏರಿದವರು. ಈ ರಾಷ್ಟ್ರ ಕಂಡಂತಹ ಅತ್ಯುನ್ನತ ನಾಯಕ, ರೈತಪರ ಚಿಂತಕ, ಮಾಜಿ ಪ್ರಧಾನಿಗಳಂತಹ HD ದೇವೇಗೌಡರವರು 87ನೇ ವಸಂತವನ್ನ ಪೂರೈಸಿ 88ಕ್ಕೆ ಕಾಲಿಟ್ಟಿದ್ದಾರೆ. ಇವರು ನಾಯಕತ್ವವನ್ನ ಎಲ್ಲರೂ ಒಪ್ಪಿಕೊಂಡಿದ್ದು
ದೇಶದ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿರುವಂತಹ ದೇವೇಗೌಡರವರ ನಾಯಕತ್ವ ರಾಷ್ಟ್ರಕ್ಕೆ ಅಗತ್ಯವಾಗಿದೆ. ಹಿರಿಯ ರಾಜಕಾರಣಿ, ಈ ವಯಸ್ಸಿನಲ್ಲಿಯೂ ಕೂಡ ರಾಜ್ಯದ ಅಭಿವೃದ್ಧಿಗೆ ಶ್ರಮಿಸುತ್ತಿರುವ ಅವರು ಹೆಚ್ಚಿನ ಜನರ ಸೇವೆಯಲ್ಲಿ ತೊಡಗಿಕೊಳ್ಳಲು ದೇವರು ಆಯಸ್ಸು, ಆರೋಗ್ಯ ಹಾಗೂ ಅಧಿಕಾರವನ್ನು ನೀಡಲಿ ಎಂದು ದೇವರಲ್ಲಿ ಪ್ರಾರ್ಥನೆ ಮಾಡಿ ಅವರ ಹೆಸರಿನಲ್ಲಿ ಪೂಜೆಯನ್ನ ಸಲ್ಲಿಸಲಾಗಿದೆ ಎಂದು ತಿಳಿಸಿದರು. ಪ್ರಧಾನಮಂತ್ರಿಗಳಾದ ಎಚ್ ಡಿ ದೇವೇಗೌಡರು ಸಾಹೇಬರಿಗೆ 88ನೇ ವರ್ಷದ ಶುಭಾಶಯಗಳನ್ನ ಕೋರ್ತಾ, ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರ್ತಾ, ನಮಗೆಲ್ಲರೂ ಗೊತ್ತಿರೋ ಹಾಗೆ ನಮ್ಮ ರಾಜಕಾರಣ ಇತಿಹಾಸದಲ್ಲೇ ಯಾವುದೇ ಒಂದು ಕಷ್ಟ ರಾಜಕೀಯದಲ್ಲಿ ಬಂದರೂ ಕೂಡ, ಅದು ಕಾವೇರಿ ಇಶ್ಯೂ ಆಗಿರ್ಬೋದು, ಯಾವುದೇ ತರ ಕಷ್ಟ ಸಂದರ್ಭದಲ್ಲಿ ಬಂದರೂ ಕೂಡ ಪಕ್ಷಾತೀತವಾಗಿ ಎಲ್ಲ ಪಕ್ಷದವ್ರನ್ನು ದೇವೇಗೌಡರು ಸಾಹೇಬ್ರನ್ನ ಅವರ ಒಂದು ಸಲಹೆನ ಎಲ್ಲರೂ ಪಡೆಯುವಂಥದ್ದು ತಾವೆಲ್ಲರೂ ಕೂಡ ಗೊತ್ತಿರೋಂಥ ವಿಚಾರಗಳೇ. ಹಾಗೆ ನಾವು ಈ ಸಂದರ್ಭದಲ್ಲಿ ಭವಾನಿ ಮೇಡಮ್ ಅವರು ಪ್ರತಿ ವರ್ಷದಂತೆ ಪ್ರಜ್ವಲ್ ಅವರು ಪ್ರತಿ ವರ್ಷ ದೇವೇಗೌಡ ಸಾಹೇಬ್ ಹುಟ್ಟುಹಬ್ಬದಂದು ಅವತ್ತು ಆಶ್ರಮಕ್ಕೆ ಬಂದು 1 ಲಕ್ಷ ರೂಪಾಯಿ ದೇಣಿಗೆಯಿಂದ ಧನ ಸಹಾಯವನ್ನು ಮಾಡ್ತಾ ಇದ್ರು ದೇವೇಗೌಡರು ಸಾಹೇಬರ ಹೆಸರಲ್ಲಿ. ಅದೇ ತರ ಇವತ್ತು ಕೂಡ ನಿನ್ನೆ ಅವರು 1 ಲಕ್ಷ ಹಣವನ್ನ ವೃದ್ಧಾಶ್ರಮಕ್ಕೆ ಕೊಟ್ಟಿದ್ದಾರೆ. ಅವರು ಕೂಡ ಭಗವಂತನಲ್ಲಿ ಅವರು ಮುತ್ಸದ್ದಿ ಬಡವರು ಬಂದು ಮಣ್ಣಿನ ಮಗ ಮಾಜಿ ಪ್ರಧಾನಿಗಳಾದಂಥ ಎಚ್ ಡಿ ದೇವೇಗೌಡರವರ 88ನೇ ಹುಟ್ಟುಹಬ್ಬವನ್ನು ನಾವು ಇವತ್ತು ಕಾಮಧೇನು ವೃದ್ಧಾಶ್ರಮದಲ್ಲಿ ಏರ್ಪಡಿಸಿದ್ದು. ಎಲ್ಲರಿಗೂ ಕೂಡ ಇವತ್ತು ಏನು ಕೋವಿಡ್-19 ಪ್ರಯುಕ್ತ ನಾವು ಸರಳವಾಗಿ ಒಂದು ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡಬೇಕು ಅಂತೇಳಿ ಇವತ್ತಿಲ್ಲಿ ಏರ್ಪಾಡು ಮಾಡಿದ್ದೇವೆ. ದೇವೇಗೌಡರು ನಿಜವಾಗಿಯೂ ಕೂಡ ಈ ರಾಷ್ಟ್ರಕ್ಕೆ, ಈ ರಾಜ್ಯಕ್ಕೆ ಶಾಸಕರಾಗಿ, ವಿರೋಧ ಪಕ್ಷದ ನಾಯಕರಾಗಿ, ಸಚಿವರಾಗಿ, ಮುಖ್ಯಮಂತ್ರಿಗಳಾಗಿ, ಪ್ರಧಾನಮಂತ್ರಿಗಳಾಗಿ ತಮ್ಮದೇ ಆದಂಥ ಕೊಡುಗೆಯನ್ನು ಈ ದೇಶಕ್ಕೆ, ಈ ದೇಶದ ರೈತರಿಗೆ, ಈ ದೇಶದ ನಾಗರಿಕರಿಗೆ ತಮ್ಮದೇ ಆದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅವರ ಒಂದು ಹುಟ್ಟುಹಬ್ಬವನ್ನು ಈ ಸಾರಿ ಸರಳವಾಗಿ ಆಚರಣೆ ಮಾಡಬೇಕು ಅಂತೇಳಿ ಏರ್ಪಾಡು ಮಾಡಿ ಇವತ್ತು ಇಟ್ಟಿದ್ದೇವೆ. ಅವರಿಗೆ ಭಗವಂತ ಇನ್ನೂ ಹೆಚ್ಚಿನ ಆರೋಗ್ಯವನ್ನು, ಆಯಸ್ಸನ್ನು ಕೊಡಲಿ. ಇನ್ನೂ ಕೂಡ ಅವರ ಕೊಡುಗೆ, ಅವರ ಸೇವೆ ಈ ಸಮಾಜಕ್ಕೆ ಲಭ್ಯವಾಗಲಿ, ಭಗವಂತ ಅವರಿಗೆ ಒಳ್ಳೇದು ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಹಾರೈಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷ ಎಚ್.ಪಿ. ಸ್ವರೂಪ್, ಗಿರೀಶ್ ಚನ್ನವೀರಪ್ಪ, ನಗರಸಭೆಯ ಮಾಜಿ ಅಧ್ಯಕ್ಷ ಎಚ್.ಎಸ್. ಅನಿಲ್ ಕುಮಾರ್, ಎಪಿಎಂಸಿಯ ನಿರ್ದೇಶಕರಾದಂತಹ ಬಿದಿಗೆರೆ ಜಯರಾಮ್, ಶ್ರೀಕಾಂತ್, ರವಿಶಂಕರ್, ದೇವಕಿ, ವಕೀಲ ಶೇಷಾದ್ರಿ ಇತರರು ಪಾಲ್ಗೊಂಡಿದ್ದರು. ಶ್ರೀನಿವಾಸ್, ಹಾಸನ್, ಜಸ್ಟ್ ನ್ಯೂಸ್. ಕೆಆರ್ಪೇಟೆ ತಾಲೂಕಿನ ಸೀಳೆನೆರೆ ಹೋಬಳಿಯ ಶಿವಪುರ ಗ್ರಾಮದಲ್ಲಿ ಸಿಡಿಲು ಬಡಿದು ಓರ್ವ ರೈತ ಮೃತಪಟ್ಟಿರುವ ಬಗ್ಗೆ ವರದಿಯಾಗಿದೆ. ಶಿವಪುರ ಗ್ರಾಮದ ಟೋಪಯ್ಯ ಅವರ ಮಗ ಪಾಪಣ್ಣ ಎಂಬುವ 60 ವರ್ಷದ ರೈತ ಸಿಡಿಲು ಬಡಿದು ಮೃತಪಟ್ಟಿರುವ ಘಟನೆ ಸಂಭವಿಸಿದೆ. ಭಾನುವಾರ ರಾತ್ರಿ ಸುರಿದ ಕುಂಭದ್ರೋಣ ಮಳೆಯಿಂದಾಗಿ ಸುಮಾರು 9 ಗಂಟೆಯ ಸಮಯದಲ್ಲಿ ಗುಡುಗು ಮಿಂಚು ಸಮೇತವಾಗಿ ಬಡಿದ ಸಿಡಿಲಿನ ಸ್ಪರ್ಶಕ್ಕೆ ಪಾಪಣ್ಣ ಅವರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಅದೇ ಮನೆಯಲ್ಲಿದ್ದ ನಾಗರಾಜು ಮತ್ತು ಮೊಮ್ಮಗ ಶ್ರೇಯಸ್ ಅವರಿಗೆ ಸಿಡಿಲು ತೀವ್ರತೆಗೆ ಸಣ್ಣ ಪುಟ್ಟ ಗಾಯಗಳು ಉಂಟಾಗಿದ್ದು ಕೆಆರ್ಪೇಟೆಯ ಪಟ್ಟಣದ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನಡೆಸಲಾಗುತ್ತಿದ್ದು, ಘಟನೆಯ ಕುರಿತು ಕೃಷ್ಣರಾಜಪೇಟೆ ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಲಾಗಿದೆ. ಮಧುಕುಮಾರ್, ಕೃಷ್ಣರಾಜಪೇಟೆ, ಜಸ್ಟ್ ನ್ಯೂಸ್. ಕರೋನಾ ವಾರಿಯರ್ಸ್ಗಳಂತಹ ಆಶಾ ಕಾರ್ಯಕರ್ತರಿಗೆ ಶ್ರೀ ಸುಬ್ರಹ್ಮಣ್ಯ ಸೇವಾ ಟ್ರಸ್ಟ್ ಅಧ್ಯಕ್ಷರಂತಹ ಬಿಎಂ ಕಿರಣ್ ಅವರು ಆಹಾರ ಕಿಟ್ ಮತ್ತು ಛತ್ರಿಯನ್ನ ಹಾಗೂ ಸ್ಯಾನಿಟೈಸರ್ ಅನ್ನ ವಿತರಿಸಿದರು. ತಾಲೂಕಿನ ಕಿಕ್ಕೇರಿ ಹೋಬಳಿಯ ಆಶಾ ಕಾರ್ಯಕರ್ತರಿಗೆ ಕಿಕ್ಕೇರಿ ಗ್ರಾಮ ಪಂಚಾಯತ್ ಆವರಣದಲ್ಲಿ ಆಶಾ ಕಾರ್ಯಕರ್ತರ ಪರಿಶ್ರಮವನ್ನು ಗುರುತಿಸಿ ಶ್ರೀ ಸುಬ್ರಹ್ಮಣ್ಯ ಸೇವಾ ಟ್ರಸ್ಟ್ ಅಧ್ಯಕ್ಷರು ಹಾಗೂ ಜೆಡಿಎಸ್ ನಾಯಕರಾದಂತಹ ಬಿಎಂ ಕಿರಣ್ ಅವರು ಆಹಾರ ಕಿಟ್ ಮತ್ತು ಛತ್ರಿ ಸ್ಯಾನಿಟೈಸರ್ ಅನ್ನ ವಿತರಿಸಿದರು. ಇದೇ ಸಂದರ್ಭದಲ್ಲಿ ಕಿಕ್ಕೇರಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಂತಹ ಜಯರಾಮು, ಸದಸ್ಯರಂತಹ ಕಾಯಿ ಮಂಜೇಗೌಡ, ಮುಖಂಡರಂತಹ ಬಿಎಸ್ ಮಂಜುನಾಥ್, ಗೌತಮ್, ಕಾರ್ ಮಂಜು, ನಂಜೇಶ್ ಮತ್ತು ಆಶಾ ಕಾರ್ಯಕರ್ತರು ಹಾಜರಿದ್ದರು. ಮಧುಕುಮಾರ್, ಕೃಷ್ಣರಾಜಪೇಟೆ, ಜಸ್ಟ್ ನ್ಯೂಸ್. ಬಿಜೆಪಿ ಪಕ್ಷದ ವತಿಯಿಂದ ಕ್ಷೇತ್ರದ ಶಾಸಕ ಪ್ರೀತಂ ಜೇಗೌಡರವರ ನೇತೃತ್ವದಲ್ಲಿ ಈಗಾಗಲೇ 37,000 ಆಹಾರ ಕಿಟ್ಗಳನ್ನು ವಿತರಿಸಲಾಗಿದ್ದು ಮತ್ತು 25,000 ಕಿಟ್ಗಳನ್ನು ಸಿದ್ಧತೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ನಿರತರಾಗಿದ್ದಾರೆ. ದೇಶದ ಪ್ರಧಾನಿ ನರೇಂದ್ರ ಮೋದಿಯವರ ಲಾಕ್ಡೌನ್ ಆದೇಶ ಜಾರಿಗೆ ಬಂದ ದಿನದಿಂದ ಇಲ್ಲಿಯವರೆಗೂ ಹಾಸನ ಕ್ಷೇತ್ರದ ಶಾಸಕರಾದಂತಹ ಪ್ರೀತಂ ಜೇಗೌಡರವರ ನೇತೃತ್ವದಲ್ಲಿ ಮೊದಲ ಹಂತದಲ್ಲಿ 37,000 ಕಿಟ್ಗಳನ್ನು ಕೂಲಿ ಕಾರ್ಮಿಕರು, ಬಡವರಿಗೆ, ನಿರ್ಗತಿಕರಿಗೆ ರೇಷನ್ ಕಿಟ್ಗಳನ್ನು ವಿತರಿಸಲಾಗಿದೆ. ಎರಡನೇ ಹಂತದಲ್ಲಿ ಉಳಿದ ಭಾಗಗಳಾದಂತಹ ಎಪಿಎಂಸಿ, ಕೂಲಿ ಕಾರ್ಮಿಕರು, ಅಮಾಲಿಗಳಿಗೆ ಮತ್ತು ಸಮಸ್ಯೆಯನ್ನು ಎದುರಿಸುತ್ತಿರುವವರಿಗೆ ರೇಷನ್ ಕಿಟ್ಗಳನ್ನು ವಿತರಿಸಲಾಗುತ್ತದೆ. ಎರಡನೇ ಹಂತದಲ್ಲಿ 25,000ಕ್ಕೂ ಹೆಚ್ಚು ರೇಷನ್ ಕಿಟ್ಗಳನ್ನು ಸಿದ್ಧಪಡಿಸುತ್ತಿರುವುದಾಗಿ ತಿಳಿಸಿದರು. ಇಲ್ಲಿಯವರೆಗೂ ಒಟ್ಟು 55,000 ರೇಷನ್ ಕಿಟ್ಗಳನ್ನು ಕೊಡುವ ಗುರಿ ಹೊಂದಿರುವುದಾಗಿ ಇದೇ ವೇಳೆ ಮಾಹಿತಿಯನ್ನು ನೀಡಿದರು. ಮಾನ್ಯ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು
ಲಾಕ್ಡೌನನ್ನು ಘೋಷಿಸಿದ ನಂತರ ಮಾರನೇ ದಿನದಿಂದ ಹಾಸನ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಪ್ರೀತಮ್ ಗೌಡ್ರ ಅವರ ನೇತೃತ್ವದಲ್ಲಿ ಮೊದಲನೇ ಹಂತದಲ್ಲಿ ಸುಮಾರು 37,000 ನಿರ್ಗತಿಕರಿಗೆ ಅಥವಾ ಕೂಲಿ ಕಾರ್ಮಿಕರಿಗೆ, ಬಡವರಿಗೆ ನಾವು ರೇಷನ್ ಕಿಟ್ ಅನ್ನು ಒದಗಿಸಲಾಯಿತು. ಆ ರೇಷನ್ ಕಿಟ್ನಲ್ಲಿ 3 ಕೆಜಿ ಅಕ್ಕಿ, 2 ಕೆಜಿ ಗೋಧಿ, ಮತ್ತೆ ಎಣ್ಣೆ ಹಾಗೂ ಮತ್ತೆ ಇನ್ನಿತರ ಉಪ್ಪು ಮತ್ತೆ ಕಡಲೆಬೇಳೆ ಈ ತರದ ಸಾಮಗ್ರಿಗಳನ್ನ ಒಂದು ರೇಷನ್ ಕಿಟ್ನಲ್ಲಿ ನೀಡಲಾಯಿತು. ಈಗ ಎರಡನೇ ಹಂತದಲ್ಲಿ ಮತ್ತೆ ಉಳಿದಿರುವಂತಹ ಭಾಗಗಳಿಗೆ ಅಂದರೆ ಈ ನಮ್ಮ APMCಯ ಕೂಲಿ ಕಾರ್ಮಿಕರಿರ್ಬೋದು, ಹಮಾಲಿಗಳಿಗಿರ್ಬೋದು, ಅಥವಾ ಬಹಳ ಕಷ್ಟದ ಜೀವನ ಮಾಡ್ತಿರುವಂಥ ಕೂಲಿಯವರಿಗೆ ನಾವು ಈ ಎರಡನೇ ಹಂತದಲ್ಲಿ ರೇಷನ್ ಕಿಟ್ಗಳನ್ನ ಕೊಡ್ತಾ ಇದ್ದೀವಿ. ಈ ಹಂತದಲ್ಲಿ ಸುಮಾರು 25,000ಕ್ಕೂ ಹೆಚ್ಚು ರೇಷನ್ ಕಿಟ್ಗಳನ್ನು ಕೊಡುವಂಥ ಯೋಜನೆ ಹಮ್ಮಿಕೊಂಡಿದ್ದೀವಿ. ಹಾಗಾಗಿ ಒಟ್ಟಾರೆ ಸುಮಾರು 55,000 ರೇಷನ್ ಕಿಟ್ನ ಕೊಡಬೇಕು ಅಂತ ಮಾನ್ಯ ಶಾಸಕರಾದ ಪ್ರೀತಮ್ ಗೌಡರು ನಿರ್ದೇಶನ ಮಾಡಿರ್ತಾರೆ. ಹಾಗಾಗಿ ಕಳೆದ 1 ವಾರದಿಂದ ಮತ್ತೆ ಎರಡನೇ ಹಂತ ಪ್ರಾರಂಭ ಮಾಡಿದ್ದೀವಿ. ಉಳಿದಿರುವ ಭಾಗವಂತ ಈ ಒಂದು ಹಂತದಲ್ಲಿ ಕೊಡ್ತೀವಿ. ಶ್ರೀನಿವಾಸ್, ಹಾಸನ್, ಜಸ್ಟ್ ನ್ಯೂಸ್. ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಸರ್ಕಾರದ ಒಂದು ಅಂಗ ಸಂಸ್ಥೆಯಾಗಿದ್ದು, ಸಾರ್ವಜನಿಕರ ಹಿತದೃಷ್ಟಿಯಿಂದ ಉಪ ಮಾರುಕಟ್ಟೆ ತೆರೆಯಲು ಜಿಲ್ಲಾಡಳಿತ ಜಮೀನು ಮಂಜೂರು ಮಾಡಿದ ಹಿನ್ನೆಲೆಯಲ್ಲಿ ಇದರಲ್ಲಿ ಜಿಲ್ಲಾ APMCಯ ಅಧ್ಯಕ್ಷ ಮಂಜೇಗೌಡರವರ ಪಾತ್ರವಿಲ್ಲ ಎಂದು ಆಲೂರು ಸಕಲೇಶಪುರ ಕ್ಷೇತ್ರದ ಶಾಸಕ HK ಕುಮಾರಸ್ವಾಮಿ ತಿಳಿಸಿದರು. ಆಲೂರು ಪಟ್ಟಣದಲ್ಲಿರುವ ಪತ್ರಿಕಾ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಆಲೂರು ತಾಲೂಕಿನ ಮರಸು ಹೊಸಹಳ್ಳಿ ಗ್ರಾಮದ ಬಳಿ ಇರುವ ಸರ್ವೆ ನಂಬರ್ 34ರ 5 ಎಕರೆ ಜಾಗವನ್ನ ಅಂದಿನ ಜಿಲ್ಲಾಧಿಕಾರಿಗಳು ತಾಲೂಕು ಕ್ರೀಡಾಂಗಣಕ್ಕೆ ಮಂಜೂರು ಮಾಡಿದ್ದರು. ಈ ಸರ್ವೆ ನಂಬರ್ ಸರ್ಕಾರಿ ಜಾಗವಾಗಿದ್ದು, ಈ ಜಾಗವನ್ನ ಎಂ ಹೊಸಹಳ್ಳಿ ಗ್ರಾಮದ ದಲಿತ ಕುಟುಂಬದವರು ಸಾಗುವಳಿ ಮಾಡಿಕೊಂಡು ಬಂದಿದ್ದು, ಜಮೀನು ಮಂಜೂರು ಮಾಡಿಕೊಡುವಂತೆ ಹಲವು ಬಾರಿ ತಾಲೂಕು ಕಚೇರಿಗೆ ಅರ್ಜಿಯನ್ನ ಸಲ್ಲಿಸಿರುತ್ತಾರೆ. ನಾವು ಕೂಡ ದಲಿತ ಕುಟುಂಬಗಳಿಗೆ ಮಂಜೂರು ಮಾಡಿಕೊಡಬೇಕು ಎನ್ನುವ ಬಗ್ಗೆ ಭಾವನೆಯಲ್ಲಿದ್ದು ನಿಜ. ಅದು ಸರ್ಕಾರದ ಜಾಗವಾಗಿರುವುದರಿಂದ ಜಿಲ್ಲಾಧಿಕಾರಿಗಳು ಕ್ರೀಡಾಂಗಣಕ್ಕೆ ಜಾಗ ಮಂಜೂರು ಮಾಡುವುದರಿಂದ ನಮ್ಮ ದಲಿತ ಕುಟುಂಬಗಳಿಗೆ ಜಮೀನು ಮಂಜೂರು ಮಾಡಿಸಿಕೊಡಲು ಸಾಧ್ಯವಾಗಲಿಲ್ಲ. ಜಿಲ್ಲಾ APMC ಸರ್ಕಾರ ರೈತಪರ ಅಂಗಸಂಸ್ಥೆಯಾಗಿದ್ದು, ಜನಸಾಮಾನ್ಯರ ಹಿತದೃಷ್ಟಿಯಿಂದ ಜಿಲ್ಲಾಧಿಕಾರಿಗಳು ಉಪ ಮಾರುಕಟ್ಟೆಗೆ ಜಮೀನು ಮಂಜೂರು ಮಾಡಿಕೊಟ್ಟಿರುತ್ತಾರೆ. ಇದರಲ್ಲಿ APMCಯ ಅಧ್ಯಕ್ಷ KS ಮಂಜೇಗೌಡರವರ ಯಾವುದೇ ಪಾತ್ರವಿಲ್ಲ ಎಂದರಲ್ಲದೆ, ಈಗ ಉಳಿದಿರುವ ಜಮೀನನ್ನ ದಲಿತ ಕುಟುಂಬಗಳಿಗೆ ಅನ್ಯಾಯವಾಗದಂತೆ ಕಾನೂನುಬದ್ಧವಾಗಿ ಮಂಜೂರು ಮಾಡಿಕೊಡಿಸುವುದಾಗಿ ತಿಳಿಸಿದರು. ಕುಮಾರಸ್ವಾಮಿ, ಆಲೂರು, ಜಸ್ಟ್ ನ್ಯೂಸ್. ಜಿಲ್ಲಾ ಕುರುಬ ಸಮಾಜದ ಅಧ್ಯಕ್ಷ ಮತ್ತು ಜಿಲ್ಲಾ ಪಂಚಾಯತ್ ಸದಸ್ಯ ಪಟೇಲ್ ಶಿವಪ್ಪನವರು ಹುಟ್ಟುಹಬ್ಬದ ಅಂಗವಾಗಿ ನಗರಸಭೆಯ ಕರೋನಾ ವಾರಿಯರ್ಸ್ಗಳಂತಹ ಪೌರ ಕಾರ್ಮಿಕರಿಗೆ ವಿಶೇಷವಾಗಿ ಸನ್ಮಾನಿಸಲಾಯಿತು. ಸರ್ಕಾರಿ ಆಸ್ಪತ್ರೆಗೆ ತೆರಳಿ ರಕ್ತದಾನ ಶಿಬಿರವನ್ನ ಪಟೇಲ್ ಶಿವಪ್ಪ ಅಭಿಮಾನಿಗಳು ಭಾಗವಹಿಸಿ ರಕ್ತದಾನ ಮಾಡಿದರು ಮತ್ತು ಆಸ್ಪತ್ರೆಯ ಒಳ ಹಾಗೂ ಹೊರ ರೋಗಿಗಳಿಗೆ ಹಣ್ಣು ಮತ್ತು ಬ್ರೆಡ್ಗಳನ್ನು ವಿತರಿಸಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡ ಶಶಿಧರ್ ಮಾತನಾಡಿ, ನಮ್ಮನ್ನ ಕಾಪಾಡುತ್ತಿರುವ ದೇವರುಗಳಿಗೆ ಎಂದರೆ ಅವರು ವೈದ್ಯರು. ಇಂಥವರನ್ನ ಅಭಿನಂದಿಸುತ್ತಿರುವ ನಾವು ಧನ್ಯರು ಎಂದು ಪಾಟೀಲ್ ಶಿವಪ್ಪನವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಅವರ ಅಭಿಮಾನಿಗಳ ಬಳಗದಿಂದ ರಕ್ತದಾನ ಮತ್ತು ರೋಗಿಗಳಿಗೆ ಹಣ್ಣು ಹಂಪಲನ್ನ ವಿತರಣೆ ಮತ್ತು ನಗರಸಭೆಯ ಪೌರ ಕಾರ್ಮಿಕರಿಗೆ ಸನ್ಮಾನ ಮಾಡುತ್ತಿರುವ ಮೂಲಕ ಹುಟ್ಟುಹಬ್ಬವನ್ನ ಅರ್ಥಪೂರ್ಣವಾಗಿ ಆಚರಿಸುತ್ತಿದ್ದೇವೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯ ಪಾಟೀಲ್ ಶಿವಪ್ಪ, ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ಶ್ರೀನಿವಾಸ್, ನಗರಸಭೆಯ ಸದಸ್ಯ ವೆಂಕಟರಾಮುನಿ, ಬಾಣವರ ಇಮ್ರಾನ್, ಮಾಜಿ ನಗರ ಪ್ರಾಧಿಕಾರ ಸದಸ್ಯ ವೆಂಕಟೇಶ್, ಮದನ್, ಯೋಗೇಶ್, ಲೋಹಿತ್ ಇತರರು ಹಾಜರಿದ್ದರು. ಮೊಹಿದೀನ್ ಪಾಷಾ, ಅರಸೀಕೆರೆ, ಜಸ್ಟ್ ನ್ಯೂಸ್. ನಿಜವಾದ ವ್ಯಾಪಾರಸ್ಥರಿಗೆ ಇನ್ನೊಂದು ತಿಂಗಳಲ್ಲಿ ಕಟ್ಟನಕೆರೆ ಮಾರುಕಟ್ಟೆಯಲ್ಲಿ ವ್ಯಾಪಾರ ಮಾಡಲು ಅವಕಾಶವನ್ನ ಕಲ್ಪಿಸಿಕೊಡಲಾಗಿದ್ದು, ಸುಳ್ಳು ವದಂತಿಗಳಿಗೆ ಕಿವಿಗೊಡಬೇಡಿ ಎಂದು ಕ್ಷೇತ್ರದ ಶಾಸಕ ಪ್ರೀತಮ್ ಜೇಗೌಡ ಭರವಸೆಯನ್ನ ನೀಡುವ ಮೂಲಕ ವರ್ತಕರ ಮೊಗದಲ್ಲಿ ಮತ್ತೆ ನಗುವನ್ನ ಬರೆಸಿದ್ದಾರೆ. ಕಟ್ಟನಕೆರೆ ಮಾರುಕಟ್ಟೆಯಲ್ಲಿ ವ್ಯಾಪಾರ ಮಾಡುವವರು ಶಾಸಕರಲ್ಲಿ ಮನವಿ ಮಾಡಿದಾಗ ಹಾಸನ ನಗರದ MG ರಸ್ತೆ ಬಳಿ ಇರುವ ಗುರು ರಾಜ್ಯ ಕಲ್ಯಾಣ ಮಂಟಪದಲ್ಲಿ ಸಮಾಲೋಚನೆಯ ಸಭೆಯನ್ನ ನಡೆಸಿ ವರ್ತಕರ ಅಭಿಪ್ರಾಯವನ್ನ ಕೇಳಿ ನಂತರ ಮಾತನಾಡಿದ ಅವರು, ಕಟ್ಟನಕೆರೆ ಮಾರುಕಟ್ಟೆಯಲ್ಲಿ ವ್ಯಾಪಾರ ಮಾಡುವ ಎಲ್ಲ ವರ್ತಕರು ಶ್ರಮಜೀವಿಗಳು. ನಮ್ಮ ಬಳಿ ಬಂದಿದ್ದು, ಮಾರುಕಟ್ಟೆಯಲ್ಲಿ ವ್ಯಾಪಾರ ಮಾಡಲು ಜಾಗ ಹಂಚಿಕೆಯಾಗಿದೆಯಾ ಎಂದು ನಾನು ಕೇಳಿದಾಗ ಹಂಚಿದೆ ಎಂದು ಉತ್ತರ ಕೊಟ್ಟರು. ಇದಕ್ಕೆ ಕಾಗದ ಪತ್ರ ಇದೆಯಾ ಎಂದು ಕೇಳಿದಾಗ ಇಲ್ಲ ಎಂದು ತಿಳಿಸಿದ್ದಾರೆ. ಬಾಡಿಗೆಯನ್ನ ಸುಂಕದ ರೂಪದಲ್ಲಿ ಕಟ್ಟುತ್ತಿರುವುದಾಗಿ ಉತ್ತರವನ್ನ ಕೇಳಿ ಬಂದಿದೆ. ಕಳೆದ 40 ವರ್ಷಗಳಿಂದ ವ್ಯಾಪಾರ ಮಾಡುತ್ತಿರುವ ಇವರು ನಿಮ್ಮ ಬಳಿ ಯಾವ ಪತ್ರ ದಾಖಲೆಗಳು ಕೂಡ ಇರುವುದಿಲ್ಲ. ಬೀದಿ ಬದಿಯ ವ್ಯಾಪಾರ ಮಾಡುವವರು ಮಾತ್ರ ಸುಂಕವನ್ನ ಕಟ್ಟಿಸಿಕೊಳ್ಳಲಾಗುತ್ತದೆ. ಮಾರುಕಟ್ಟೆ ಎಂದರೆ ಒಂದು ಶಾಶ್ವತವಾಗಿ ಇರಬೇಕು. ಯಾವ ದಾಖಲೆಗಳು ಇಲ್ಲದೆ ಇರುವುದರಿಂದ
ಅನೇಕ ವರ್ತಕರಿಗೆ ಬ್ಯಾಂಕಿನಲ್ಲಿ ಸಾಲ ಕೊಡುತ್ತಿರಲಿಲ್ಲ. ಯಾರು ಅಧಿಕೃತವಾಗಿ ವರ್ತಕರು ಕಟ್ಟಿನಕೆರೆಯಲ್ಲಿ ಇದ್ದಾರೋ ಅವರನ್ನು ನಗರಸಭೆಯಿಂದ ಅಧಿಕೃತವಾಗಿ ಮಳಿಗೆದಾರನ್ನಾಗಿ ಮಾಡಿ ಅವರಿಗೆ ಸಾಲ ಸೌಲಭ್ಯಗಳನ್ನ ಸಿಗುವಂತೆ ಮಾಡಬೇಕು. ಆಗ ಕಟ್ಟಿನಕೆರೆ ಮಾರುಕಟ್ಟೆಯಲ್ಲಿ ಬಾಡಿಗೆ ಮಾಫಿಯಾ ನಡೆಯುತ್ತಿದ್ದು 10 ಅಂಗಡಿಗಳನ್ನ ಒಬ್ಬನೇ ಹೆಸರಿನಲ್ಲಿ ಇದ್ದು ಬಡವರು ಆ ಜಾಗಕ್ಕೆ ಕೂರಿಸಿ ದಿನಕ್ಕೆ 500 ರೂಪಾಯಿಗಳ ಬಾಡಿಗೆಯನ್ನ ವಸೂಲಿ ಮಾಡುತ್ತಿದ್ದಾರೆ. ಅದಕ್ಕೆ ಶೀಘ್ರವಾಗಿ ಕಡಿವಾಣ ಬೀಳಲಿದ್ದು ಯಾರು ಶ್ರಮಿಕರು, ಬಡವರು ಹಾಗೂ ನಿಜವಾದ ವ್ಯಾಪಾರಸ್ಥರು ಇದ್ದಾರೋ ಅವರಿಗೆ ನ್ಯಾಯಯುತವಾಗಿ ದೊರಕಿಸಿಕೊಡುವ ಮಾನವೀಯತೆಯ ಪೂರಕವಾದಂತಹ ಕೆಲಸವನ್ನ ಮಾಡಲಾಗುತ್ತದೆ ಎಂದು ಭರವಸೆಯನ್ನ ನೀಡಿದರು. ಈಗಾಗಲೇ ಕಟ್ಟಿನಕೆರೆ ಮಾರುಕಟ್ಟೆಯಲ್ಲಿ ವರ್ತಕರ ಜೊತೆಯಲ್ಲಿ ಸಮಾಲೋಚನೆ ಸಭೆಯನ್ನು ನಡೆಸಲಾಗಿದ್ದು ನಾನು ಹೇಳಿದಂತೆ ಸಲಹೆಗೆ ಒಪ್ಪಿದರೆ ಇನ್ನೊಂದು ತಿಂಗಳಲ್ಲಿ ಕಟ್ಟಿನಕೆರೆ ಮಾರುಕಟ್ಟೆಯಲ್ಲಿ ನಿಜವಾದ ವ್ಯಾಪಾರ ಮಾಡುವವರಿಗೆ ಅವಕಾಶವನ್ನ ಕಲ್ಪಿಸಿಕೊಡಲಾಗುವುದು. ಮುದ್ರಾ ಯೋಜನೆ, ಸಂಜೀವಿ ಯೋಜನೆ ಹಾಗೂ ಉದ್ಯೋಗಾನಿ ಯೋಜನೆ ಇರಬಹುದು. ಯಾವುದೇ ಸರ್ಕಾರದ ಸಾಲವನ್ನ ಪಡೆಯುವುದಕ್ಕೆ ಅನುಕೂಲವಾಗಲಿದೆ. ಇಲ್ಲವಾದಲ್ಲಿ ದಿನ ಬಡ್ಡಿ ದರದಲ್ಲಿ ವಸೂಲಿಗೆ ಸಿಲುಕಬೇಕಾಗುತ್ತದೆ ಎಂದು ಎಚ್ಚರಿಕೆಯನ್ನ ನೀಡಿದರು. ನಾನು ವರ್ತಕರ ವಿರೋಧಿ ಎಂದು ಮಾಡಿರುವುದಿಲ್ಲ. ಯಾರು ನನ್ನ ವಿರೋಧ ಮಾಡುತ್ತಿದ್ದರೋ ಅವರು ಕಟ್ಟಿನಕೆರೆ ಮಾರುಕಟ್ಟೆಯಲ್ಲಿ 5-10 ಅಂಗಡಿಗಳಿಂದ ಬಾಡಿಗೆ ವಸೂಲಿ ಮಾಡುತ್ತಿದ್ದರು. ಈಗ ಬರುತ್ತಿಲ್ಲ ಎಂಬುವ ಕಾರಣಕ್ಕೆ ವಿಚಲಿತರಾಗಿದ್ದಾರೆ. ದಾರಿಲಿ ಹಾದಿ ಬೀದಿಲಿ ಹೋಗುವವರ ಬಗ್ಗೆ ತಲೆಕೆಡಿಸಿಕೊಳ್ಳುವುದು ಬೇಡ. ವರ್ತಕರ ಜೊತೆಯಲ್ಲಿ ಶಾಸಕನಾಗಿ ನನ್ನ ಜೊತೆಯಲ್ಲಿ ಇರುತ್ತೇನೆ. ಈ ಮಧ್ಯೆ ಯಾರಾದರೂ ರಾಜಕಾರಣ ಮಾಡಲು ಬಂದರೆ ಅವರು ಹತಾಶರಾಗಬೇಕೇ ಹೊರತು ಬೇರೆ ಯಾವುದೇ ಪ್ರಯೋಜನವಾಗುವುದಿಲ್ಲ. ನಿರುದ್ಯೋಗಿ ರಾಜಕಾರಣಿಗಳಿದ್ದರೆ ಅವರಿಗೆ ಮಾಡುವ ಕೆಲಸವೂ ಇರುವುದಿಲ್ಲ. ಅವರು ಇಂತಹ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಇದಕ್ಕೆಲ್ಲ ನಾನು ತಲೆ ಕೆಡಿಸಿಕೊಳ್ಳುವುದಿಲ್ಲ ಎಂದು ಟಾಂಗ್ ಅನ್ನ ನೀಡಿದ್ರು. ಯಾರಾದರೂ ನಮ್ಮ ವಿಚಾರವಾಗಿ ಹೆಚ್ಚು ಮಾತನಾಡುತ್ತಾರೆ, ಆ ಬಗ್ಗೆ ಹೆಚ್ಚು ಆಸಕ್ತಿ ಮತ್ತು ಗಮನ ಕೊಡುವುದಿಲ್ಲ. ಯಾಕೆಂದರೆ ನಾನು ಜನಪರ ಯೋಜನೆಯನ್ನ ಹೆಚ್ಚು ಮಾಡುತ್ತಿದ್ದೇನೆ. ಮಧ್ಯದಲ್ಲಿ ತಮ್ಮ ಬೇಳೆಯನ್ನ ಬೇಯಿಸಿಕೊಳ್ಳಲು ಬಂದರೆ ಅವರಿಗೆ ಜನರು ಉತ್ತರವನ್ನ ಕೊಡುತ್ತಾರೆ. ಕಳೆದ ಚುನಾವಣೆಯಲ್ಲೂ ಜನ ಉತ್ತರ ಕೊಟ್ಟಿದ್ದಾರೆ, ಮುಂದಿನ ಚುನಾವಣೆಯಲ್ಲೂ ಕೊಡುತ್ತಾರೆ. ಇದಕ್ಕೆ ಹೆಚ್ಚಿಗೆ ತಲೆ ಕೆಡಿಸಿಕೊಳ್ಳುವುದಿಲ್ಲ. ಹಾಗೆಯೇ ವರ್ತಕರು ನಮ್ಮನ್ನ ಬೆಂಬಲಿಸಿದ್ದಾರೆ ಎಂದು ತಿಳಿಸಿದರು. ಮಾರ್ಕೆಟಿನ ಎಲ್ಲ ವರ್ತಕರು, ನಮ್ಮ ಎಲ್ಲ ಶ್ರಮಜೀವಿಗಳು ಬಂದಿದ್ರು. ಅವರನ್ನು ಕೇಳಿದೆ, ಮಾರ್ಕೆಟಲ್ಲಿ ಜಾಗ ಹಂಚಿದ್ಯಾ ಅಂತ ಕೇಳಿದೆ. ಹಂಚಿದೀವಿ ಎಂದ್ರು. ಕಾಗದ ಪತ್ರ ಇದೆಯಾ ಅಂತ ಕೇಳಿದೆ. ಇಲ್ಲ ಅಂತ ಹೇಳಿದ್ರು. ಯಾವ ರೀತಿ ಬಾಡಿಗೆ ಕೊಡ್ತಿದ್ದೀರಿ ಎಂದ್ರು. ಸುಂಕ ಕಟ್ತಾ ಇದೀವಿ, ನಾವು ಬೀದಿ ಬದಿ ವ್ಯಾಪಾರಿಗಳಾಗಿ ಅಲ್ಲಿ ನಮ್ಮ ವ್ಯಾಪಾರ ಮಾಡ್ತಿದ್ದೀವಿ ಅಂತ ಹೇಳಿದ್ವಿ. ನಾನು ಹೇಳಿದೆ, 40 ವರ್ಷದಿಂದ ನೀವು ಒಂದು ಜಾಗದಲ್ಲಿ ವ್ಯಾಪಾರ ಮಾಡಬೇಕಾದ್ರೆ ನಿಮ್ದು ಅಂತ ಜಾಗ ಇರೋದಕ್ಕೆ ಏನಾದರೂ ಪತ್ರದ ವ್ಯವಸ್ಥೆ ಆಗಿದೆಯಾ ಅಂತ ಕೇಳಿದೆ. ಇಲ್ಲ ಅಂತೇಳಿ ಹೇಳಿದ್ರು. ಬೀದಿ ಬದಿ ವ್ಯಾಪಾರಿಗಳಿಗೆ ಮಾತ್ರ ಸುಂಕ ಕಟ್ಸ್ಕೊಳ್ಳೋಂಥ ಕೆಲಸವನ್ನ ಮಾಡ್ತೀವಿ. ಅಂದ್ರೆ ಇವತ್ತಿದ್ರೆ ನಾಳೆ ಇರಲ್ಲ, ನಾಳೆ ಇದ್ರೆ ನಾಡ್ದಿರಲ್ಲ. ಟೆಂಪ್ರವರಿ ಅರೇಂಜ್ಮೆಂಟ್ಸ್ ಸಂತೆ ಮಾದರಿಯಲ್ಲಿ ನಡೆಯೋದಕ್ಕೆ ಮಾತ್ರ ಸುಂಕ ಕಟ್ಟೋದು. ಮಾರ್ಕೆಟ್ ಅಂತ ಹೇಳಿದ್ರೆ ಒಂದು ಪರ್ಮನೆಂಟ್ ಆದ ಸೊಲ್ಯೂಷನ್, ವ್ಯವಸ್ಥಿತವಾದ ಒಂದು ಕೆಲಸವನ್ನ ಮಾಡುವಂತ ಜಾಗ. ಹಾಗಾಗಿ ನಾನು ಅವರನ್ನು ಕೇಳಿದಾಗ ಹೌದಲ್ವಾ ಅಂತ ಕೇಳಿದ್ರು. ಆಮೇಲೆ ಅನೇಕ ವರ್ತಕರಿಗೆ ಬ್ಯಾಂಕ್ನಲ್ಲಿ ಸಾಲ ಕೊಡ್ತಾ ಇರಲಿಲ್ಲ. ಯಾಕೆ ಅಂತ ಕೇಳಿದ್ರೆ ಅವ್ರಿಗೆ ಯಾವುದು ಡಾಕ್ಯುಮೆಂಟ್ಸ್ ಇರಲಿಲ್ಲ, ಅವ್ರಿಗೆ ಯಾವುದು ಕಾಗದ ಪತ್ರ ಇರಲಿಲ್ಲ. ಈಗ ನಾನು ಏನು ಮಾಡ್ಲಿಕ್ಕೆ ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ, ಯಾರು ಅಲ್ಲಿ ವರ್ತಕರಿದ್ದಾರೆ ಒಬ್ಬರೇ ಒಬ್ರಿಗೂ ಬಿಡದೇ ಇರೋ ರೀತಿಯಲ್ಲಿ ಮುನ್ಸಿಪಾಲಿಟಿಯಿಂದ ಅಧಿಕೃತವಾಗಿ ಅವರಿಗೆ ಬಾಡಿಗೆದಾರರನ್ನಾಗಿ ಮಾಡಿ ಅವರಿಗೆ ಸಾಲ ಸೌಲಭ್ಯಗಳು ಸಿಗೋಂತೆ ಆಗಬೇಕು. ಮತ್ತು ಯಾರು ಅಲ್ಲಿ ಕೂತು ವ್ಯಾಪಾರ ಮಾಡ್ತಾರೆ ಅವ್ರಿಗೆ ಸಿಗೋಂತೆ ಆಗಬೇಕು. ಏನು ಮಾರ್ಕೆಟಲ್ಲಿ ನಮ್ಮ ಬಾಡಿಗೆ ಮಾಫಿಯಾ ನಡೀತಾ ಇದೆ. 10 ಅಂಗಡಿ ಒಬ್ಬ ಇರ್ತಾನೆ, ಅವನು ಬೇರೆ ಯಾರೋ ಬಡವರನ್ನ ಕರೆದುಕೊಂಡ್ಬಂದು ಕೂರಿಸಿ ದಿನಕ್ಕೆ 500 ರೂಪಾಯಿ ಬಾಡಿಗೆ ವಸೂಲಿ ಮಾಡೋಂಥ ಕೆಲಸವನ್ನು ಮಾಡ್ತಿದ್ರು. ಅದನ್ನ ಕಡಿವಾಣ ಹಾಕಬೇಕು. ಯಾರು ಶ್ರಮಿಕರಿದ್ದಾರೆ, ಯಾರು ಬಡವರಿದ್ದಾರೆ, ಯಾರು ನಿಜವಾದ ವ್ಯಾಪಾರಸ್ಥರಿದ್ದಾರೆ ಅವ್ರಿಗೆ ನ್ಯಾಯವನ್ನು ದೊರಕಿಸ್ಕೊಡ್ಬೇಕು ಅಂತೇಳಿ ಹೇಳಿ ಏನು ಕೋರಿಕೆ ಇತ್ತು, ಆ ಕೋರಿಕೆಗೆ ನಾನು ಪೂರಕವಾದಂಥ ಕೆಲಸವನ್ನು ಮಾಡಿದ್ದೆ. ಇವತ್ತಿಗೆ ಬಹುತೇಕ 99 ಭಾಗ ಎಲ್ಲ ವ್ಯಾಪಾರಸ್ಥರು ಬಂದಿದ್ರು. ಅವರನ್ನು ಕೇಳಿ ಅವರೊಂದಿಗೆ ಒಂದು ಸಮಾಲೋಚನೆ ಮಾಡಿ ಅವರು ನಾನು ಹೇಳಿದಂಥ ಸೊಲ್ಯೂಷನ್ಗೆ, ನಾನು ಹೇಳಿದಂಥ ಪರಿಹಾರಕ್ಕೆ ಒಪ್ಪಿದ್ದಾರೆ. ನೀವೇನು ಮಾಡ್ತೀರಿ ಅದನ್ನ ಮಾಡಿಕೊಡಿ, ನಿಮ್ಮ ಮೇಲೆ ನಂಬಿಕೆಯನ್ನ ಭರವಸೆಯನ್ನು ಇಟ್ಟೋಗಿದ್ದಾರೆ. ಆ ಭರವಸೆಯಂತೆ ಇನ್ನು ಮುಂದಿನ 1 ತಿಂಗಳಲ್ಲಿ ಪ್ರಕ್ರಿಯೆಗಳನ್ನ ಮಾಡಿ ಅವರ ಹೆಸರಿಗೆ ಮಾಡೋಂತ ಕೊಟ್ರೆ ನಾವು ಮುಂದೆ ಮುದ್ರಾ ಯೋಜನೆ ಆಗ್ಬೋದು, ನಮ್ಮ ಸಂಜೀವಿನಿ ಯೋಜನೆ ಇರ್ಬೋದು, ಉದ್ಯೋಗಿನಿ ಯೋಜನೆಗಳಾಗ್ಬೋದು, ಯಾವುದೇ ಸರ್ಕಾರದ ಸಾಲಗಳನ್ನ ತಗೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ದಿನದ ಬಡ್ಡಿ ಲೆಕ್ಕದಲ್ಲಿ ಬೆಳಗ್ಗೆ 10,000ಕ್ಕೆ 9,000 ರೂಪಾಯಿ ಕೊಟ್ಟು 1,000 ರೂಪಾಯಿ ಬಡ್ಡಿ ಮುರ್ಕೊಂಡು ಸಂಜೆ ಹೊತ್ತಿಗೆ ಬಂದು ಬಡ್ಡಿ ಕೊರರು 10,000 ರೂಪಾಯಿ ಆ ಬೀದಿ ಬದಿ ವ್ಯಾಪಾರ ಹತ್ರ ವಸೂಲಿ ಮಾಡೋಂತ. ಯಾರು ವ್ಯಾಪಾರ ಮಾಡ್ತಿದ್ರು ಅವ್ರಿಗೆ ಮತ್ತೆ ಕೊಡ್ತೀರಾ? ಯಾರು ಅಲ್ಲಿ ವ್ಯಾಪಾರ ಮಾಡ್ತಿದ್ರು ಗಲ್ಲದ ಮೇಲೆ ಕೊಡ್ತಿದ್ರು ಅವ್ರ ಹೆಸರಿಗೆ ಅಂಗಡಿ ಮಾಡ್ಕೊಡ್ತೀವಿ. ಮತ್ತು ವಿರೋಧ, ಕೆಲವರು ವಿರೋಧ ಯಾರು ಮಾಡ್ತಿದಾರೆ ಅಂತ ಹೇಳಿ ಅವ್ರು ಯಾರು ಮಾಡ್ತಿದಾರಲ್ಲ ಅವರು 5 ಅಂಗಡಿ 10 ಅಂಗಡಿ ಇಟ್ಕೊಂಡು ಅವ್ರಿಗೆ ಬಾಡಿಗೆ ಬರ್ತಿತ್ತು. ಆ ಬಾಡಿಗೆ ಬರ್ತಿಲ್ಲ ಅನ್ನೋ ಕಾರಣಕ್ಕೆ ವಿಚಲಿತರಾಗಿದ್ದಾರೆ. ಯಾರೋ ದಾರಿಯಲ್ಲಿ ಹೋಗೋರು, ಆದಿ ಬೀದಿಯಲ್ಲಿ ಹೋಗೋ ಅಂತವ್ರು ಬಂದು ಮಾತಾಡೋದಕ್ಕೆ ತಲೆ ಕೆಡ್ಸ್ಕೊಳ್ಳೋದು ಬೇಡ. ವರ್ತಕರು
ಜೊತೆ ಶಾಸಕನಾದ ನಾನಿದ್ದೀನಿ, ಈಗ ನನ್ನ ಜೊತೆ ಅವ್ರಿಗೆ- ವರ್ತಕರಿದ್ದಾರೆ. ಇವರಿಬ್ರು ಮಧ್ಯೆ ರಾಜಕಾರಣ ಮಾಡಕ್ಕೆ ಯಾರಾದ್ರೂ ಬಂದ್ರೆ ಅವ್ರು ಹತಾಶ ಆಗ್ಬೇಕು ಹೊರತು ಬೇರೆ ಏನೋ ಈಗ ಇದರಿಂದ ಒಳ್ಳೇದಾಗುತ್ತೆ, ಡಾಕ್ಯುಮೆಂಟ್ ಆಗುತ್ತೆ ಅಂತ ಅವ್ರಿಗೆ. ನಾನು ನೀವು ಹೋಗಿ ವರ್ತಕರನ್ನ ಹೋಗಿ ಇಂಟರ್ವ್ಯೂ ಮಾಡಿ, ನನ್ನ ಹತ್ರ ಏನು ಮಾತಾಡ್ಬೇಡಿ. ವರ್ತಕರ ಹತ್ರ ಹೋಗಿ ಶಾಸಕರ ಹತ್ರ ಮಾತಾಡಿದ್ ನಿಮ್ಗೆ ತೃಪ್ತಿ ತಂದಿದ್ಯಾ, ಮಧ್ಯದಲ್ಲಿ ಯಾರ್ಯಾರೋ ಬಂದಿದ್ರು ಅಂತ ಹೇಳಿ ಹೇಳ್ತಾರೆ. ಮಧ್ಯದಲ್ಲಿ ಬಂದವ್ರಿಗೆ ನೆಕ್ಸ್ಟ್ ನಾವು ಪರ್ಕೆ ಇಟ್ಕೊಂಡು ಹೊರತು ಕಳಿಸ್ತೀವಿ ಅನ್ನೋ ಮಾತನ್ನ ಹೇಳಿ ಕಳಿಸಿದ್ದಾರೆ. ಅಂದ್ರೆ ರಾಜಕಾರಣ ಮಾಡೋದ್ ಬೇಡ, ನಾವಿಲ್ಲಿ ಹೊಟ್ಟೆ ಹೊರೆಯಂತ ಜಾಗ, ನಮ್ಮ ಶಾಸಕರ ಮೇಲೆ ನಮ್ಗೆ ನಂಬಿಕೆ ಇದೆ ಅಂತೇಳಿ ಹೇಳಿ ನಮ್ಮ ತಾಯಂದಿರು ಆಗ್ತಿರು ಯಾರು ಮಾರ್ಕೆಟಲ್ಲಿ ಕೊಡ್ತಾರೆ ಅವ್ರು ಹೇಳಿದ್ದಾರೆ. ಯಾರು ನಿರುದ್ಯೋಗಿ ರಾಜಕಾರಣಿಗಳು ಇರ್ತಾರೆ, ಮಾಡಕ್ ಕೆಲಸ ಇರೋದಿಲ್ಲ, ಅವ್ರು ಹೋಗಿ ಆ ಕೆಲಸ ಮಾಡ್ತಾರೆ. ನಾನು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಹಲವಾರು ಅಭಿವೃದ್ಧಿ ಪರವಾದ ಕೆಲಸ ಮಾಡೋದಿದೆ, ಜನರಿಗೆ ಅನುಕೂಲ ಆಗಂತ ಕೆಲಸ ಮಾಡಬೇಕು. ಏನಾದರೂ ಮಾಡಕ್ ಹೊರಟ್ರೆ ಅದಕ್ಕೆ ಕಲ್ಲಾಕ ಅಂತ ಯಾವುದೇ ರಾಜಕಾರಣಿ ಆಗಲಿ, ಯಾವುದೇ ಜನಪ್ರತಿನಿಧಿ ಆಗಲಿ ಜನ ಅವರನ್ನ ಕ್ಷಮಿಸಲ್ಲ, ಮತ್ತೆ ಅವ್ರ ಪರವಾಗಿರೋದಿಲ್ಲ. ಹೆಚ್ಚಿಗೆ ತಲೆ ಕೆಡಿಸ್ಕೊಬಿಡಿ. ಇದೇ ವೇಳೆ ತರಕಾರಿ ವರ್ತಕರ ಸಂಘದ ಅಧ್ಯಕ್ಷ ಆನಂದ್, ಸುರೇಶ್, ಚಂದ್ರಶೇಖರ್, ಪುನೀತ್ ಇತರರು ಹಾಜರಿದ್ದರು. ಶ್ರೀನಿವಾಸ್, ಹಾಸನ್, ಜಸ್ಟ್ ನ್ಯೂಸ್. ಲಯನ್ಸ್ ಕ್ಲಬ್ ವತಿಯಿಂದ ಮಾಸ್ಕ್ ಅನ್ನ ವಿತರಣೆ ಮಾಡಲಾಯಿತು. ಬೇಲೂರು ಪಟ್ಟಣದಲ್ಲಿ ಬಸವೇಶ್ವರ ವೃತ್ತದ ಬಳಿ ಇರುವ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಕೋವಿಡ್-19 ವೈರಸ್ ವಿರುದ್ಧ ತಮ್ಮ ಆರೋಗ್ಯವನ್ನು ರಕ್ಷಿಸಿಕೊಳ್ಳಲು ಸಾರ್ವಜನಿಕರಿಗೆ ಮಾಸ್ಕ್ ಅನ್ನು ವಿತರಿಸಿದರು. ಈ ಸಂದರ್ಭದಲ್ಲಿ ಲಯನ್ಸ್ ಸೇವಾ ಸಂಸ್ಥೆಯ ಅಧ್ಯಕ್ಷ ಪ್ರಭಾಕರ್ ಮಾತನಾಡಿ, ಈಗಾಗಲೇ ದೇಶಾದ್ಯಂತ ಈ ಒಂದು ಕೊರೋನಾ ವೈರಸ್ ರೋಗ ಅತಿ ವೇಗದಲ್ಲಿ ಎಲ್ಲಾ ಕಡೆ ಹಬ್ಬುತ್ತಿದ್ದು ಆತಂಕ ತರುವ ವಿಷಯವಾಗಿದೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಹಲವು ಸೂಕ್ತ ಭದ್ರತೆಯೊಂದಿಗೆ ಹೋರಾಟಕ್ಕೆ ಇಳಿದಿದ್ದು ಇನ್ನು ಬಡವರ ಸ್ಥಿತಿಯಂತೂ ಹೇಳತೀರದಂತಾಗಿದೆ. ಈ ಲಾಕ್ಡೌನ್ ನಿಂದಾಗಿ ಹಲವಾರು ಜೀವನಗಳು ಸಂಕಷ್ಟದಲ್ಲಿದ್ದು ಇಂತಹ ಸಮಯದಲ್ಲಿ ಇವರಿಗೆ ಸಂಘ ಸಂಸ್ಥೆಗಳು ನೆರವಿನ ಹಸ್ತವನ್ನ ಚಾಚಬೇಕಾಗಿದೆ. ಲಯನ್ಸ್ ಸೇವಾ ಸಂಸ್ಥೆಯ ಮಾಜಿ ಅಧ್ಯಕ್ಷ ಡಾಕ್ಟರ್ ಚಂದ್ರಮೌಳಿ ಮಾತನಾಡಿ, ಇಡೀ ದೇಶವೇ ಈ ಒಂದು ಕೊರೋನಾ ವೈರಸ್ ನಿಂದಾಗಿ ನಲಗಿ ಹೋಗಿದ್ದು ಸಾವಿರಾರು ಸಂಖ್ಯೆಯಲ್ಲಿ ಸಾವನ್ನಪ್ಪುತ್ತಿರುವಂತಹ ಸಾರ್ವಜನಿಕರು ಆತಂಕಕ್ಕೆ ಎಡೆ ಮಾಡಿಕೊಟ್ಟಿದೆ. ಈಗಾಗಲೇ ತಮ್ಮ ತಾಲೂಕು ಹಾಗೂ ಜಿಲ್ಲಾಡಳಿತ ಹಲವು ಕ್ರಮಗಳನ್ನು ಕೈಗೊಂಡರೂ ಸಹ ಗ್ರೀನ್ ಝೋನ್ ನಲ್ಲಿದ್ದ ಹಾಸನ ಜಿಲ್ಲೆ ಹೊರ ರಾಜ್ಯದಿಂದ ಹೆಚ್ಚು ಜನರು ಬರುತ್ತಿರುವ ಹಿನ್ನೆಲೆಯಲ್ಲಿ ಕೋವಿಡ್ ಪ್ರಕರಣಗಳು ಹೆಚ್ಚಾಗುತ್ತಿವೆ. ಈ ಒಂದು ವೈರಸ್ ಬಗ್ಗೆ ಜನರಲ್ಲಿ ತಿಳುವಳಿಕೆ ಹೇಳಿ ಸಾಮಾಜಿಕ ಅಂತರವನ್ನ ಕಾಯ್ದುಕೊಂಡು ಹೋಗಬೇಕು ಹಾಗೂ ಸ್ವಚ್ಛತೆ ಕಾಪಾಡಿಕೊಂಡು ಹೋಗಬೇಕು. ಈ ಸಮಯದಲ್ಲಿ ನಾವು ಕೈಲಾದಷ್ಟು ಸಹಾಯ ಮಾಡಿ ಎಂದು ಸಂಘ ಸಂಸ್ಥೆಗಳನ್ನ ಮನವಿ ಮಾಡಿಕೊಳ್ಳುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಸದಸ್ಯರಾದಂತಹ ಮುಕ್ತಾರ್ ಅಹಮದ್, ನುಜಾಯಿದ್ದೀನ್, ಹೂವಯ್ಯ, ಚೇತನ್, ಮಂಜುನಾಥ್, ರವಿಕುಮಾರ್, ಅಬ್ದುಲ್ ಲತೀಫ್ ಮುಂತಾದವರು ಹಾಜರಿದ್ದರು. ಗಣೇಶ್, ಬೇಲೂರು, ಜಸ್ಟ್ ನ್ಯೂಸ್. ಹೊಳಲ್ಸಿಪುರ ಪಟ್ಟಣದ ವರ್ತಕರು ನಿಷೇಧದ ನಡುವೆಯೂ ಬಂಡವಾಳ ಮತ್ತು ಹೆಚ್ಚು ಹಣವನ್ನ ಗಳಿಸುವ ನಿಟ್ಟಿನಲ್ಲಿ ದುಪ್ಪಟ್ಟು ಬೆಲೆಗೆ ತಂಬಾಕು ಉತ್ಪನ್ನಗಳನ್ನ ಮಾರಾಟದಲ್ಲಿ ತೊಡಗಿದ್ದು ಸಾರ್ವಜನಿಕರು ಆತಂಕ ಮನೆ ಮಾಡಿದೆ. ಕೊರೋನಾ ವೈರಸ್ ರೋಗವು ರಾಜ್ಯದಲ್ಲಿ ವ್ಯಾಪಕವಾಗಿ ಹರಡುತ್ತಿದ್ದು ಜಗಿಯುವ ತಂಬಾಕು ಉತ್ಪನ್ನಗಳು ಹಾಗೂ ಬೀಡಿ ಸಿಗರೆಟ್ಗಳಂತಹ ಅಂಗಡಿಗಳು ಮಾರಾಟ ಮಾಡುವುದು ಮತ್ತು ಸಾರ್ವಜನಿಕರಿಗೆ ಬಳಸುವುದನ್ನ ನಿಷೇಧಿಸಿದೆ. ಗ್ರಾಹಕರೇ ದೇವರು ಎನ್ನುವ ವರ್ತಕರು ಅಂದಾತರು ಹಿತದೃಷ್ಟಿಯಿಂದ ಸರ್ಕಾರದ ನಿಯಮಗಳನ್ನ ಕಡ್ಡಾಯವಾಗಿ ಪಾಲಿಸಿದಾಗ ಮಾತ್ರ ಇಂದಿನ ಪರಿಸ್ಥಿತಿಯನ್ನ ಜನರು ಕ್ಷೇಮವಾಗಿರಲು ಸಾಧ್ಯ. ಸಾಂಕ್ರಾಮಿಕ ರೋಗಗಳಲ್ಲಿ ಕಾಯ್ದೆ 1897 ಮತ್ತು ವಿಪತ್ತು ನಿರ್ವಹಣೆ ಕಾಯ್ದೆ 2005 ಅಡಿಯಲ್ಲಿ ವಿವಿಧ ಕಲಾಂಗಳಲ್ಲಿ ಪ್ರಕರಣವನ್ನ ದಾಖಲಿಸಿ ಸಂಬಂಧಪಟ್ಟವರ ಮೇಲೆ ಸೂಕ್ತ ಶಿಸ್ತುಕ್ರಮವನ್ನ ಜರುಗಿಸುವ ಅವಶ್ಯಕತೆ ಇದೆ. ತಂಬಾಕು ಉತ್ಪನ್ನಗಳನ್ನ ಬಳಕೆಯಿಂದ ಕ್ಷಯ ರೋಗ, ನಿಮೋನಿಯಾ, ಶ್ವಾಸಕೋಶ ಹಾಗೂ ಹೃದಯ ಸಂಬಂಧಿಸಿದ ಕಾಯಿಲೆಗಳು ಮತ್ತು ಕೋವಿಡ್-19 ವೈರಸ್ ಒಬ್ಬರಿಂದ ಮತ್ತೊಬ್ಬರಿಗೆ ಹರಡುವ ಕಾರಣವಾಗಬಹುದು. ಆದರೆ ವರ್ತಕರು ಹಣ ಗಳಿಕೆಯ ಒಂದನ್ನೇ ಮಾನದಂಡ ಮಾಡಿಕೊಂಡು ತಂಬಾಕು ಉತ್ಪನ್ನಗಳನ್ನ ಮಾರಾಟದಲ್ಲಿ ತೊಡಗಿರುವುದು ಸಾರ್ವಜನಿಕರಲ್ಲಿ ಆತಂಕಕ್ಕೆ ಕಾರಣವಾಗಿದೆ. ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ರಾಜೇಶ್ ಮಾತನಾಡಿ, ಅಂಗಡಿ ಮಾಲೀಕರಿಗೆ ಸಾವಿರಾರು ಬಾರಿ ಎಚ್ಚರಿಕೆ ನೀಡಿದ್ದೇವೆ. ಸರ್ಕಾರದ ಆದೇಶವನ್ನ ಧಿಕ್ಕರಿಸಿ ತಂಬಾಕು ಉತ್ಪನ್ನ ಮಾರಾಟದಲ್ಲಿ ತೊಡಗಿರುವ ಅಂಗಡಿಯ ಮೇಲೆ ಅಧಿಕಾರಿಗಳ ಜೊತೆಯಲ್ಲಿ ದಾಳಿ ನಡೆಸಿ ಕ್ರಮವನ್ನ ಕೈಗೊಳ್ಳುತ್ತೇವೆ ಎಂದು ಎಚ್ಚರಿಕೆಯನ್ನ ನೀಡಿದ್ದಾರೆ. ರವಿಕುಮಾರ್, ಹೊಳೆನರಸೀಪುರ, ಜಸ್ಟ್ ನ್ಯೂಸ್. ಜಿಲ್ಲೆಯಲ್ಲಿ ಮತ್ತೆ 4 ಪಾಸಿಟಿವ್ ಪ್ರಕರಣ ಪತ್ತೆ. ಒಟ್ಟು 30ಕ್ಕೆ ಮುಟ್ಟಿದ ಸೋಂಕಿತರ ಸಂಖ್ಯೆ. ಹಾಸನ ಜಿಲ್ಲೆಯ ಒಳಗೆ ಇರುವವರಿಗೆ ಯಾವುದೇ ಪ್ರಕರಣವೂ ಪತ್ತೆಯಾಗಿಲ್ಲ. ಹೊರಗಿನಿಂದ ಬಂದವರಿಗೆ ಮಾತ್ರ ಕಂಡು ಬರುತ್ತಿದೆ. ಸಾರ್ವಜನಿಕರು ಆತಂಕ ಪಡುವುದು ಬೇಡ. ಜಿಲ್ಲಾಧಿಕಾರಿ ಆರ್ ಗಿರೀಶ್ ಮನವಿ. ಮಣ್ಣಿನ ಮಗ, ಬಡವರ ಬಂಧು, ಮಾಜಿ ಪ್ರಧಾನಿ ಸನ್ಮಾನ್ಯ ಶ್ರೀ ಎಚ್.ಡಿ. ದೇವೇಗೌಡರವರ ಹುಟ್ಟುಹಬ್ಬದ ಶುಭಾಶಯಗಳು. ಇಳಿ ವಯಸ್ಸಿನಲ್ಲೂ ದನಿವರಿಯದ ಚೇತನ, ಹಿರಿಯ ಮುತ್ಸದಿ, ರಾಜಕೀಯದ ಚಾಣಕ್ಯ, ಕರ್ನಾಟಕದ ಹೆಮ್ಮೆಯ ಪುತ್ರ ದೇವೇಗೌಡರವರ 88ನೇ ವರ್ಷದ ಜನ್ಮದಿನಾಚರಣೆಯ ಸಂಭ್ರಮ. ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ವೃದ್ಧರೊಂದಿಗೆ ಕೇಕ್ ಕತ್ತರಿಸಿ ಅರ್ಥಪೂರ್ಣವಾಗಿ ಸಂಭ್ರಮಾಚರಣೆ ಮಾಡಿದ ಅಭಿಮಾನಿಗಳು. ಮತ್ತು ಕಟ್ಟನಕೆರೆ ಮಾರುಕಟ್ಟೆಯ ವ್ಯಾಪಾರಸ್ಥರ ವಿಚಾರದಲ್ಲಿ ಸಮಾಲೋಚನೆ ಸಭೆ ನಡೆಸಿ ವರ್ತಕರ ಮೊಗದಲ್ಲಿ ಮತ್ತೆ ವ್ಯಾಪಾರ ಮಾಡುವ ನಗೆ ತರಿಸಿದ ಜನಪ್ರತಿನಿಧಿ.
ಸುಳ್ಳು ವದಂತಿಗಳಿಗೆ ಕಿವಿಗೊಡಬೇಡಿ, ಕಟ್ಟಿನಕೆರೆ ಮಾರುಕಟ್ಟೆಯ ವ್ಯಾಪಾರಸ್ಥರ ಪರವಾಗಿ ನಾನಿರುವೆ ಎಂದ ಶಾಸಕ. ನಿಜವಾದ ವ್ಯಾಪಾರಸ್ಥರಿಗೆ 1 ತಿಂಗಳಲ್ಲಿ ಅವಕಾಶ ಕಲ್ಪಿಸಿಕೊಡುವ ಭರವಸೆ ನೀಡಿದ ಶಾಸಕ ಪ್ರೀತಂ ಜೇಗೌಡ.